Welcome to everyone. ಹಿಂದಿನ ಸೆಷನ್ ಒಳಗೆ ನಾವು ಸೆಕೆಂಡ್ ಇಯರ್ ಅಕೌಂಟೆನ್ಸಿಯ 2ನೇ ಚಾಪ್ಟರ್ ಅನ್ನ ಪ್ರಾರಂಭ ಮಾಡಿದ್ದೀವಿ. ಸೊ ಅದರ ಥಿಯರಿ ಪಾರ್ಟ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ನಿನ್ನೆ ನಾವು ಪಾಲುಗಾರಿಕೆ ಎಂದರೇನು, ಅದರ ಅರ್ಥವನ್ನ ನಾವು ನೋಡಿದ್ವಿ. ಆಮೇಲೆ ಪಾಲುಗಾರಿಕೆಯ ಲಕ್ಷಣಗಳನ್ನು ನಾವು ನೋಡಿದ್ವಿ. ಪಾಲುಗಾರಿಕಾ ಒಪ್ಪಂದ ಎಂದರೇನು ಅದನ್ನು ನಾವು ನೋಡಿದ್ವಿ. ಆಮೇಲೆ ಒಳ ಅಂಶಗಳು, ಪಾಲುಗಾರಿಕೆಯ ಒಳ ಅಂಶಗಳು, ಅದನ್ನು ಸಹ ನಾವು ನಿನ್ನೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು ಪ್ರಾವಿಷನ್ಸ್ ರೆಲೆವೆಂಟ್ ಫಾರ್ ಅಕೌಂಟಿಂಗ್. ಸೊ ಪಾಲುಗಾರಿಕಾ ಅಕೌಂಟಿಂಗಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕಾಯ್ದೆಯ ನಿಯಮಗಳು. ಸೊ ಪಾಲುಗಾರಿಕಾ ಕಾಯ್ದೆ ಏನು ನಮ್ಮಲ್ಲಿ ಜಾರಿಯಲ್ಲಿದೆಯೋ ಆ ಕಾಯ್ದೆಗೆ ಸಂಬಂಧಪಟ್ಟಂಥ ಕೆಲವೊಂದು ನಿಯಮಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದನ್ನು ನಾನು ಈಗ ಇಲ್ಲಿ ಶೇರ್ ಮಾಡ್ತೇನೆ. So 2.2.1 provision relevant for accounting of the partnership. ಪಾಲುಗಾರಿಕಾ
ಲೆಕ್ಕ ಬರಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಷರತ್ತುಗಳು, ಕಲಮುಗಳು ಅಂತ ಕರಿತೀವಿ, which are referred in the Indian Partnership Act 1932. 1932ರ ಪಾಲುಗಾರಿಕಾ ಕಾಯ್ದೆಯಲ್ಲಿ ಉಲ್ಲೇಖಿಸಿರುವಂತಹ ಕೆಲವೊಂದು ನಿಯಮಗಳು. ಆ ನಿಯಮಗಳು 5 ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದೆ. ಅದನ್ನೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಒಂದು ಯೂನಿಟಿನ ಮೇಲೆ ನಿಮಗೆ 5 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅನ್ನ ಕೇಳ್ತಾನ. ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾನಂತಂದ್ರೆ, ಹೌ ಡು ಯು ಟ್ರೀಟ್ ದ ಫಾಲೋವಿಂಗ್? ಹೌ ಡು ಯು ಟ್ರೀಟ್ ದ ಫಾಲೋವಿಂಗ್ ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್? ಅಂದ್ರೆ ಪಾಲುಗಾರಿಕಾ ಒಪ್ಪಂದದೊಳಗ ಈ ಕೆಳಗಿನ ಅಂಶಗಳನ್ನ ಉಲ್ಲೇಖಿತವಾಗಿದ್ದಿಲ್ಲ ಅಂತಂದ್ರೆ ನೀವು ಅವುಗಳನ್ನ ಯಾವ ರೀತಿಯಾಗಿ ವ್ಯವಹರಿಸ್ತೀರಿ ಅಂಥೇಳಿ ಪ್ರಶ್ನೆ ಹಾಕಿ ಕೆಳಗಡೆ 5 ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾನೆ. ಯಾವುದು ಇಲ್ಲಿ ನಾ ಏನು ಬರ್ದೇನಲ್ಲ, ABCD, ಅವೇ 5 ಪಾಯಿಂಟ್ಸ್ಗಳು. ಸೊ ಏನಂತ ಬರಿತಾನ ಅಲ್ಲಿ ಅವ? ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರಿತಾನ. ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರೀತಾನೆ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂತ ಬರೀತಾನೆ, ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್ ಅಂತ ಬರೀತಾನೆ, ರೆಮ್ಯುನರೇಷನ್ ಫಾರ್ ಫರ್ಮ್ಸ್ ವರ್ಕ್ ಅಂತೇಳಿ ಈ 5 ಪಾಯಿಂಟ್ಸ್ ಕೊಡ್ತಾನೆ. ಆವಾಗ ನೀವು ಆನ್ಸರ್ ಒಳಗೆ ಏನ್ ಬರ್ಬೇಕಪ್ಪ ಅಂತಂದ್ರೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಪ್ರಾವಿಜನ್ ಏನಿದೆ, ನಿಯಮ ಏನಿದೆ, ನಾನು ಮುಂದ್ಗಡೆ ಬರ್ದೆ ನೋಡ್ರಿ, ಈಕ್ವಲಿ ಶೇರ್ಡ್ ಬೈ ಆಲ್ ಪಾರ್ಟ್ನರ್ಸ್. ಇಷ್ಟು ಬರೆದ್ರೆ ಸಾಕು. ಆಕ್ಚುಲಿ ಆನ್ಸರ್ ನೀವು ಬೇಕಾದ್ರೆ ಜಾಸ್ತಿ ಲೆಂದಿನೂ ಬರೀಬಹುದು. ಇಫ್ ದೇರ್ ಈಸ್ ನೋ ಅಗ್ರಿಮೆಂಟ್, ಇಫ್ ದೇರ್ ಈಸ್ ನೋ ಮೆನ್ಷನ್ ಆಫ್ ದ ಶೇರಿಂಗ್ ಆಫ್ ಪ್ರಾಫಿಟ್ ಅಂಡ್ ಲಾಸಸ್ in the partnership deed, then as per the provision of the Partnership Act, profit must be shared equally by all the partners ಅಂತ ನಾವು ಹೇಳ್ಬೋದು. ಇದು ಬಹಳ ಉದ್ದ ಆಯ್ತು. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಒಳಗೆ ನೀವು 1 ಪಾಯಿಂಟ್ ಬರೆದು ಸಾಕು, ಮಾರ್ಕ್ಸ್ ಕೊಡ್ತಾರೆ. ಸೊ ಅದನ್ನ ಅಲ್ಲಿ ಏನ್ ಮಾಡಬೇಕು, ಎ ಅಂತ ಬರೀಬೇಕು, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿ ಡ್ಯಾಶ್ ಹಾಕಿ ಈಕ್ವಲಿ ಶೇರ್ಡ್ ಅಥವಾ ಈಕ್ವಲ್ ಅಂತ ಬರೆದ್ರು ಸಾಕು, ನಿಮ್ಗೆ ಫುಲ್ 1 ಮಾರ್ಕ್ ಸಿಗ್ತದೆ ಅದಕ್ಕೆ. ಅದೇ ತರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರೆದು ಡ್ಯಾಶ್ ಹಾಕಿ ನೋ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ನೀವು ಕೇವಲ ನೋ ಅಂತ ಬರೆದ್ರು ಸಾಕು, ಮಾರ್ಕ್ಸ್ ಕೊಡ್ತಾರೆ. ಯಾಕಂದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ಸೊ ಅಲ್ಲಿ ನಾವು ಲೆಂದಿ ಆನ್ಸರ್ ಬರೆಯುವಂತ ಅವಶ್ಯಕತೆ ಇಲ್ಲ. ಅದೇ ತರ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂತ ಬರೆದು ನೋ ಅಂತ ಬರೆದ್ರೆ ಸಾಕು, ಅಥವಾ ನೋ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಈಸ್ ಚಾರ್ಜ್ಡ್ ಅಂತ ಬರೀಬೇಕು. ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್, ಅಡ್ವಾನ್ಸಸ್ ಅಂದ್ರೆ ಲೋನ್, ಅದಕ್ಕೆ ನೀವು 6% ಪರ್ ಎನಮ್ ಅಂತ ಬರೆದ್ರೆ ಸಾಕು. ಆಮೇಲೆ ರೆಮ್ಯುನರೇಷನ್ ಆಫ್ ಫರ್ಮ್ಸ್ ವರ್ಕ್ ಅಂತ ಬರೆದು ಮುಂದ್ಗಡೆ ನೋ ರೆಮ್ಯುನರೇಷನ್ ಅಂತ ಬರೆದ್ರೆ ಸಾಕು. ಇದು ಪ್ರಾಕ್ಟಿಕಲ್ ಕ್ವಶನ್ಗೆ ಉತ್ತರ ಬರೆಯೋದು. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಬೇಕು. ಮೊದಲನೇದು ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇದನ್ನ ಈಗಾಗಲೇ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ, ಮತ್ತೊಮ್ಮೆ ಡಿಸ್ಕಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅದರ ಬಗ್ಗೆಯೂ ಸಹ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ನಾವು ವಿ ಶಾಲ್ ಕಮ್ ಟು ಥರ್ಡ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಪಾಲುದಾರರು ಸ್ವಂತಕ್ಕಾಗಿ ಏನು ಹಣವನ್ನ ಸಂಸ್ಥೆಯಿಂದ ತೆಗೆದುಕೊಂತಾರ, ಸೊ ಅದಕ್ಕೆ ನಾವು ಡ್ರಾವಿಂಗ್ಸ್ ಅಂತ ಕರಿತೀವಿ. ಆ ಡ್ರಾವಿಂಗ್ಸ್ ಮೇಲೆ ಬೇಕಾದ್ರೆ ಬಡ್ಡಿಯನ್ನ ಹಾಕಬಹುದು, ಬಡ್ಡಿಯನ್ನ ಚಾರ್ಜ್ ಮಾಡಬಹುದು. ಬಡ್ಡಿಯನ್ನ ಚಾರ್ಜ್ ಮಾಡ್ಕೋಬೇಕಾದ್ರೆ ಪಾಲುಗಾರಿಕಾ ಒಪ್ಪಂದದೊಳಗೆ ಕ್ಲಿಯರ್ ಕಟ್ ಆಗಿ ಸ್ಪಷ್ಟವಾಗಿ ಬರ್ಕೊಂಡಿರ್ಬೇಕು. ಡ್ರಾವಿಂಗ್ಸ್ ಮೇಲೆ ಬಡ್ಡಿ ಹಾಕಬೇಕು, ಎಷ್ಟು % ಹಾಕಬೇಕು ಅಂತೇಳಿ ಬರ್ಕೊಂಡಿರ್ಬೇಕು. ಸಪೋಸ್ ಪಾಲುಗಾರಿಕಾ ಒಪ್ಪಂದದೊಳಗೆ ಏನೂ ಬರ್ದೇ ಇಲ್ಲ, ಡ್ರಾವಿಂಗ್ಸ್ ಮೇಲೆ ಬಡ್ಡಿ ಹಾಕಬೇಕು ಹಾಕಬಾರ್ದು, ಹಾಕಿದ್ರೆ ಎಷ್ಟು % ಹಾಕಬೇಕು ಏನು ಉಲ್ಲೇಖ ಇಲ್ಲ,
your partnership deed is silent. So in that case, no interest on drawings is charged. Drawings ಮೇಲೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡೋ ಹಾಗಿಲ್ಲ ಆಸ್ ಪರ್ ದಿ ಪ್ರಾವಿಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಆಕ್ಟ್. Then next, interest on advances. Advances ಅಂತ ಕರೀತಾರೆ ಅಥವಾ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಅಂತ ಕರೀತಾರೆ. ಕೆಲವೊಮ್ಮೆ ಪಾಲುಗಾರಿಕಾ ಸಂಸ್ಥೆಗೆ ಹೆಚ್ಚುವರಿ ಹಣಕಾಸಿನ ಅವಶ್ಯಕತೆ ಇತ್ತು ಅಂತಂದ್ರೆ ಬೇರೆಯವ್ರ ಕಡೆಯಿಂದ ಸಾಲ ತೆಗೆದುಕೊಳ್ಳುವ ಬದಲಾಗಿ ಆ ಸಂಸ್ಥೆಯು ತನ್ನ ಪಾಲುದಾರರಿಂದ ಸಾಲವನ್ನ ಪಡೆದುಕೊಳ್ಳುತ್ತದೆ. ಅದಕ್ಕೆ ಪಾರ್ಟ್ನರ್ಸ್ ಲೋನ್ ಅಥವಾ ಅಡ್ವಾನ್ಸಿಸ್ ಅಥವಾ ಪಾರ್ಟ್ನರ್ಸ್ ಅಡ್ವಾನ್ಸಿಸ್ ಅಂತ ಕರಿತೀವಿ. ಸಪೋಸ್ ABCD 4 ಪಾರ್ಟ್ನರ್ಸ್ ಆರ್ ದೇರ್ ಒಂದು ಸಂಸ್ಥೆಯಲ್ಲಿ. ಆ ಸಂಸ್ಥೆಗೆ ಒಂದು 50,000 ರೂಪಾಯಿ ಹಣಕಾಸಿನ ಅವಶ್ಯಕತೆ ಇದೆ, ಎಲ್ಲಿ ಬೇರೆ ಕಡೆ ಸಾಲ ಸಿಗ್ತಾ ಇಲ್ಲ. ABCD 4 ಜನರಲ್ಲಿ B ಶ್ರೀಮಂತ ವ್ಯಕ್ತಿ, ಅವನ ಕಡೆ ಸಿಕ್ಕಾಪಟ್ಟಿ ದುಡ್ಡು ಅದಾವ. ಆವಾಗ ಉಳಿದ ಎಲ್ಲ ಪಾರ್ಟ್ನರ್ಸ್ ಸೇರ್ಕೊಂಡು ಅವನಿಗೆ ರಿಕ್ವೆಸ್ಟ್ ಮಾಡ್ಕೋಬಹುದು, ನೀನ ಕೊಟ್ಬಿಡಪ್ಪ 50,000 ರೂಪಾಯಿ ವಾಪಸ್ ನೀವು ಕೊಡ್ತೀವಿ ಅಂತ. ಸೊ ಇಟ್ ಇಸ್ ಕಾಲ್ಡ್ ಪಾರ್ಟ್ನರ್ಸ್ ಲೋನ್ ಆರ್ ಪಾರ್ಟ್ನರ್ಸ್ ಅಡ್ವಾನ್ಸ್ ಟು ದ ಫರ್ಮ್. ಆತ ಸಂಸ್ಥೆಗೆ ಸಾಲ ಕೊಟ್ಟಂಗಾತು. ಈಗ ಅದರ ಮೇಲೆ ಬಡ್ಡಿ ಕೊಡಬೇಕು ಅಂತ ಹೇಳಿ ನೀವು ಪಾಲುಗಾರಿಕಾ ಒಪ್ಪಂದದೊಳಗೆ ಬರ್ಕೊಂಡಿದ್ರಿ ಅಂತಂದ್ರೆ, ನೀವೇನು ಪಾಲುಗಾರಿಕಾ ಒಪ್ಪಂದವನ್ನು ತಯಾರು ಮಾಡ್ತಿರಲ್ಲ ಆವಾಗ ನೀವು ಅದರೊಳಗೆ ಉಲ್ಲೇಖಿಸಿದ್ರಿ, ಬರ್ದಿದ್ರಿ ಏನಂತೇಳಿ, ನಾವು ಯಾವ್ದಾದ್ರೂ ಪಾಲುದಾರರಿಂದ ಸಾಲವನ್ನ ತೆಗೆದುಕೊಂಡ್ರೆ ಅವರಿಗೆ 10%, 15%, 18% ಬಡ್ಡಿ ಕೊಡಬೇಕು ಅಂತೇಳಿ ಬರ್ಕೊಂಡಿದ್ರೆ ಅದರ ಪ್ರಕಾರ ನಡೆದುಕೊಳ್ಳಬೇಕಾಗುತ್ತದೆ. ಯಾತ್ರೆ ಸೊ ಬರ್ಕೊಂಡಿದ್ದಿಲ್ಲ, ಅವಾಗ ಏನ್ ಮಾಡ್ಬೇಕು? ಸೊ ಅವಾಗ ಏನ್ ಮಾಡ್ಬೇಕ್ರಪ್ಪ ಅಂತಂದ್ರೆ ಕಾಯ್ದೆಯ ಪ್ರಕಾರ ಅವನಿಗೆ ಬಡ್ಡಿ ಕೊಡ್ಲೇಬೇಕು. ಯಾಕಂದ್ರೆ ಲೋನಿಗೆ ಸಾಮಾನ್ಯವಾಗಿ ಬಡ್ಡಿ ಕೊಡೋದಿಲ್ಲ ಅಂತ ಹೇಳಿ ಬರ್ಕೊಳಕಂತ ಬರೋದಿಲ್ಲ. ಪಾಲುಗಾರಿಕಾ ಒಪ್ಪಂದದೊಳಗೆ ಕೊಡಬೇಕು, ಎಷ್ಟು % ಕೊಡಬೇಕು ಅದನ್ನು ಬರ್ದಿಲ್ಲ, ಅಥವಾ ಕೊಡಬೇಕು ಕೊಡಬಾರ್ದು ಎಷ್ಟು % ಕೊಡ್ಬೇಕು ಏನೂ ಇಲ್ಲ ಪಾಲುಗಾರಿಕಾ ಒಪ್ಪಂದದೊಳಗೆ. ಸೊ ಅಂಥ ಸಂದರ್ಭದೊಳಗೆ B 1 ವರ್ಷ ಆದ್ಮೇಲೆ ನಾನು ಕೊಟ್ಟಂತ 50,000 ರೂಪಾಯಿ ಮೇಲೆ ನನಗೆ ಬಡ್ಡಿ ಹಾಕೊಡ್ರಿ, 20% ಬಡ್ಡಿ ಹಾಕೊಡ್ರಿ ಅಂತ ಹೇಳಿ ಸಪೋಸ್ ಜಗಳ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಆವಾಗ ಏನ್ ಮಾಡ್ಬೇಕು? ಪಾಲುಗಾರಿಕಾ ಒಪ್ಪಂದವನ್ನ ಓಪನ್ ಮಾಡಿ ನೋಡ್ತೀವಿ, ಅದರೊಳಗಂತೂ ಯಾವುದೇ ಉಲ್ಲೇಖ ಇಲ್ಲ. ಸೊ ದೆನ್ ವಿ ಹ್ಯಾವ್ ಟು ಫಾಲೋ ದಿ ಪ್ರಾವಿಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಆಕ್ಟ್. ಪಾರ್ಟ್ನರ್ಶಿಪ್ ಆಕ್ಟ್ ಒಳಗೆ ಪ್ರಾವಿಷನ್ ಏನಿದೆಯಪ್ಪ ಅಂತಂದ್ರೆ, ಅಲ್ಲಿ ನೀವು ಪಾಲುದಾರರ ಕಡೆಯಿಂದ ಸಾಲವನ್ನ ಪಡೆದುಕೊಂಡ್ರೆ ಅವರಿಗೆ 6% ಬಡ್ಡಿಯನ್ನ ಪಾವತಿಸಬೇಕು ವರ್ಷಕ್ಕೆ. 1 ವರ್ಷಕ್ಕೆ 100 ರೂಪಾಯಿಗೆ 6 ರೂಪಾಯಿ ಬಡ್ಡಿಯನ್ನು ಕೊಡಬೇಕು ಅಂತ ಹೇಳ್ತಾ ಇದೆ. ಸೊ ಅದರ ಪ್ರಕಾರ ನೀವು ಲೆಕ್ಕ ಮಾಡಿ ಆತನಿಗೆ ಬಡ್ಡಿಯನ್ನ ಪಾವತಿ ಮಾಡಬೇಕಾಗುತ್ತದೆ. ದೆನ್ ರೆಮ್ಯುನರೇಷನ್ ಆಫ್ ಫರ್ಮ್ಸ್ ವರ್ಕ್. ರೆಮ್ಯುನರೇಷನ್ ಆಫ್ ಫರ್ಮ್ಸ್ ವರ್ಕ್. ಸಪೋಸ್ ABCD 4 ಜನ ಪಾರ್ಟ್ನರ್ಸ್. ಆ ಪಾಲುಗಾರಿಕಾ ಸಂಸ್ಥೆ ಒಳಗೆ A ಅನ್ನುವಂತಹ ವ್ಯಕ್ತಿ ಆಕ್ಟಿವ್ ಪಾರ್ಟ್ನರ್, ಸಕ್ರಿಯ ಪಾಲುದಾರ. BCD ದೇ ಆರ್ ದಿ ಸ್ಲೀಪಿಂಗ್ ಪಾರ್ಟ್ನರ್. ಸೊ ಸಕ್ರಿಯ ಪಾಲುದಾರ, ನಿದ್ರಿಸುವ ಪಾಲುದಾರ ಅಥವಾ ಸ್ಲೀಪಿಂಗ್ ಪಾರ್ಟ್ನರ್, ಸುಪ್ತ ಪಾಲುದಾರ ಅಂತ ಹೇಳಿ ಇವೆಲ್ಲ ನೀವು ಹೋದ ವರ್ಷ ಕಲ್ತಿದ್ರಿ. BCD ಇವ್ರು 3 ಜನ ಏನು ವರ್ಕ್ ಮಾಡಂಗಿಲ್ಲ ಸಂಸ್ಥೆ. A ಒಬ್ನ ವರ್ಕ್ ಮಾಡ್ತಾನೆ, ಇಡೀ ವರ್ಷ ವ್ಯವಹಾರ ಮಾಡಿ ಲಾಭ ಆಗ್ತೈತಿ. ಆ ಸಮಯದೊಳಗೆ A ಜಗಳ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನಂತೇಳಿ, ನೀವು 3 ಮಂದಿ ಏನು ಕೆಲಸ ಮಾಡಿಲ್ಲ, ನಾನು ಸಂಸ್ಥೆಯ ಕೆಲಸವನ್ನ ಮಾಡಿದ್ದೀನಿ, ನನಗೆ ನೀವು ಸಂಭಾವನೆಯನ್ನ ಕೊಡಬೇಕು ಅಂತ. ಸೊ ಆವಾಗ ನೀವು ಪಾರ್ಟ್ನರ್ಶಿಪ್ ಡೀಡ್ ಅನ್ನ ಓಪನ್ ಮಾಡಿ ನೋಡ್ಬೇಕು. ಅದರೊಳಗೆ ಕೊಡಬೇಕು ಅಂತ ಹೇಳಿ ಬರ್ದಿದ್ರೆ ಕೊಡ್ರಿ, ಕೊಡಬಾರದು ಅಂತ ಹೇಳಿ ಬರ್ದಿದ್ರೆ ಕೊಡಬೇಡ್ರಿ. ಕೊಡಬೇಕು ಅಂತ ಹೇಳಿ ಬರ್ದಿದ್ರೆ ಎಷ್ಟು ಕೊಡ್ಬೇಕಂತ ಬರ್ದಿದ ಅಷ್ಟು ಕೊಡ್ರಿ. ಸಪೋಸ್ ಏನು ಮೆನ್ಷನ್ ಇಲ್ಲ, ಸೊ ಆವಾಗ ನೀವೇನ್ ಮಾಡ್ಬೇಕ್ರಪ್ಪ ಅಂತಂದ್ರೆ ಪ್ರಾವಿಷನ್ ಅನ್ನ ಫಾಲೋ ಮಾಡಬೇಕು. ಯು ಹ್ಯಾವ್ ಟು ಫಾಲೋ ದಿ ಪ್ರಾವಿಷನ್. ಸೊ ಪ್ರಾವಿಷನ್ ಏನ್ ಹೇಳ್ತಾ ಇದ್ದೀರಪ್ಪ ಅಂತಂದ್ರೆ, ಆತನಿಗೆ 1 ನಯ ಪೈಸೆ ಸಂಭಾವನೆ ಕೊಡೋ ಹಾಗೆ ಇಲ್ಲ.
ತಿಳಿತೆ. ಸೊ ಈ ರೀತಿಯಾಗಿ ಈ ಯೂನಿಟಿನ ಮೇಲೆ 5 ಮಾರ್ಕ್ಸ್ ಪ್ರಶ್ನೆಯನ್ನು ಕೇಳ್ತಾನೆ. ಸೊ ನೀವು ಉತ್ತರ ಹೇಗೆ ಬರಿಬೇಕ್ರಪ್ಪ ಅಂತಂದ್ರೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ನೋ, ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್ 6%, ರೆಮ್ಯುನರೇಷನ್ ಫಾರ್ ಫರ್ಮ್ಸ್ ವರ್ಕ್ ನೋ ಅಂತೇಳಿ ಬರೀಬೇಕು. ಈ ಪ್ರಾವಿಷನ್ ಅನ್ನ ನಾವು ಯಾವಾಗ ಫಾಲೋ ಮಾಡ್ತೀವಿ ಅಂತಂದ್ರೆ, ಪಾಲುಗಾರಿಕಾ ಒಪ್ಪಂದ ಮೌನ ಆಗಿದ್ರೆ ಮಾತ್ರ, ಅಂದ್ರೆ ಪಾಲುಗಾರಿಕಾ ಒಪ್ಪಂದದೊಳಗೆ ಈ ವಿಷಯಗಳ ಬಗ್ಗೆ ಉಲ್ಲೇಖ ಇರಲಿಲ್ಲ ಅಂತಂದ್ರೆ, ಒಂದು ವೇಳೆ ಅದರೊಳಗೆ ಉಲ್ಲೇಖ ಇತ್ತು ಅಂದ್ರೆ ಅದ್ರ ಪ್ರಕಾರ ಅನ್ಕೋಬೇಕು. ಉದಾಹರಣೆಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನ 1:2:3:4 ಪ್ರಕಾರ ಹಂಚ್ರಿ ಅಂತೇಳಿ ಇತ್ತು, ಅದೇ ಪ್ರಕಾರ ಹಂಚ್ಕೋಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಕೊಡ್ರಿ 10% ಕೊಡ್ರಿ ಅಂತೇಳಿ ಬರ್ದಿದ್ರೆ 10% ಕೊಡ್ಬೇಕು. ಕೊಡಬಾರದು ಅಂತೇಳಿ ಬರ್ದ್ರೆ ಕೊಡಂಗಿಲ್ಲ. ಏನೂ ಬರ್ದಿದ್ದಿಲ್ಲ ಅಂತಂದ್ರೆ ಕಾಯ್ದೆ ಪ್ರಕಾರ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕೊಡೋದಿಲ್ಲ. ಸೊ ಅದೇ ತರ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಕೊಡಬೇಕು 8%, ಇದು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಚಾರ್ಜ್ ಮಾಡಬೇಕು 8% ಅಂದ್ರೆ ಚಾರ್ಜ್ ಮಾಡ್ರಿ, ಚಾರ್ಜ್ ಮಾಡಬಾರದು ಅಂದ್ರೆ ಚಾರ್ಜ್ ಮಾಡಂಗಿಲ್ಲ. ಸಪೋಸ್ ಏನೂ ಬರ್ದಿದ್ದಿಲ್ಲ, ಆವಾಗ ಕಾಯ್ದೆಯ ಪ್ರಕಾರ ಲೋನ್ ಕೊಡಬೇಕು ಅಂತ ಬರ್ದಿದ್ರೆ ಎಷ್ಟು ಕೊಡ್ಬೇಕಂತ ಬರ್ತದ ಕೊಡ್ರಿ, ಕೊಡಬಾರದು ಅಂತ ಹೇಳಿದ್ರೆ ಕೊಡಬೇಡ್ರಿ. ಸಪೋಸ್ ಏನೂ ಬರ್ದಿದ್ದಿಲ್ಲ ಅಂತಂದ್ರೆ ಕಾಯ್ದೆ ಪ್ರಕಾರ 6% ನೀವು ಬಡ್ಡಿಯನ್ನ ಅವರಿಗೆ ಕೊಡಬೇಕು, ಯಾರು ಸಾಲ ಕೊಟ್ರಲ್ಲ ಅವರಿಗೆ. ಅದೇ ತರ ರೆಮ್ಯುನರೇಷನ್ ಸಂಭಾವನೆ ಕೊಡಬೇಕಂತ ಬರೆದ್ರೆ ಕೊಡ್ರಿ, ಕೊಡಬಾರದು ಅಂತ ಬರೆದ್ರೆ ಕೊಡಬೇಡ್ರಿ, ಕೊಡಬೇಕಂತ ಬರೆದ್ರೆ ಎಷ್ಟು ಕೊಡ್ಬೇಕಂತ ಬರ್ತದ ಅಷ್ಟು ಕೊಡ್ರಿ. ಸಪೋಸ್ ಏನೂ ಬರ್ದಿದ್ದಿಲ್ಲ ಅಂತಂದ್ರೆ ಕಾಯ್ದೆಯ ಪ್ರಕಾರ ಯಾವೊಬ್ಬ ಪಾಲುದಾರನಿಗೂ ಸಂಭಾವನೆ ಕೊಡೋ ಹಾಗೆ ಇಲ್ಲ. ಓಕೆ, ನಾವು ವಿ ಶಾಲ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ಸ್ಕ್ರೀನ್ ಬರಲಿಲ್ಲ ಅಂತಂದ್ರೆ ನೀವು ತಿಳಿಸ್ಬೇಕು. ಓಕೆ, ಚಾಟ್ ಬಾಕ್ಸ್ ಒಳಗೆ ಮೆಸೇಜ್ ಹಾಕ್ರಿ, ಇಲ್ಲ ಅಂತಂದ್ರೆ ನೀವು ನಿಮ್ಮ ಮೈಕನ್ನು ಆನ್ ಮಾಡಿ ಹೇಳ್ಬೋದು. ಓಕೆ, ಸೊ ನಾವು ಸ್ಪೆಷಲ್ ಆಸ್ಪೆಕ್ಟ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್, ಪಾಲುಗಾರಿಕಾ ಲೆಕ್ಕ ಬರಹದ ಕೆಲವೊಂದು ವಿಶೇಷ ಅಂಶಗಳು. ಸಾಮಾನ್ಯವಾಗಿ there is no much difference between the accounts of the partnership and accounts of the sole trading concern. In the last year you have learned, ನೀವು ಲಾಸ್ಟ್ ಇಯರ್ ಏನು ಕಲ್ತಿರಲ್ಲ, ದಟ್ ಈಸ್ ದ ಅಕೌಂಟ್ಸ್ ಆಫ್ ದ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಅದನ್ನ ನಾವು ಅಲ್ಲಿ ಜಾಸ್ತಿ ಮಾಡ್ತೀವಿ. ಫೈನಲ್ ಅಕೌಂಟ್ಸ್ ನೀವು ಅಲ್ಲಿ ಕಲ್ತೀರಿ. ಸೊ ಫೈನಲ್ ಅಕೌಂಟ್ಸ್ ಒಳಗೆ ನಾವು ಫೈನಲ್ ಅಕೌಂಟ್ ಆಫ್ ದಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯ ನಾವು ಲೆಕ್ಕ ಬರಹವನ್ನ ಕಲ್ತಿದ್ದೀವಿ. ಈಗ ನಾವು ಇಲ್ಲಿ ಕಲಿತಾ ಇರೋದು ಪಾಲುಗಾರಿಕೆಯ ಲೆಕ್ಕ ಬರಹ. ಪಾಲುಗಾರಿಕೆಯಲ್ಲಿ ನಾವು ಲೆಕ್ಕವನ್ನ ಹೇಗೆ ಇಡಬೇಕು ಅದನ್ನ ಕಲಿತಾ ಇದ್ದೀವಿ. ದಿರ್ ಇಸ್ ನೋ ಮಚ್ ಡಿಫ್ರೆನ್ಸ್, ಬಹಳಷ್ಟು ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಆದ್ರೂ ಸಹ ಕೆಲವೊಂದು ವಿಶೇಷವಾದಂತಹ ಅಂಶಗಳು ಇಲ್ಲಿ ಬರ್ತಾವ. ಎಲ್ಲಿ? ಪಾಲುಗಾರಿಕಾ ಲೆಕ್ಕ ಬರಹದೊಳಗೆ. ಅವು ಯಾವ್ಯಾವುದು? ಮೊದಲನೇದು ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇನ್ ಕೇಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಓನ್ಲಿ ಒನ್ ಓನರ್ ವಿಲ್ ಬಿ ದೇರ್, ಅಲ್ಲಿ ಒಬ್ಬನೇ ಒಡೆಯ. ಸೊ ಈಗ ಅವನೊಬ್ಬನ ಹೆಸರಿಗೆ ಮಾತ್ರ ಕ್ಯಾಪಿಟಲ್ ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತೀವಿ. ಆದ್ರೆ ಇಲ್ಲಿ ಹಾಗಲ್ಲ, ಕನಿಷ್ಠ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಒಡೆಯರಾಗಿರ್ತಾರ, ಪಾಲುದಾರರಾಗಿರ್ತಾರ. ಅವ್ರ ಎಲ್ಲರ ಹೆಸರಿಗೂ ನಾವು ಕ್ಯಾಪಿಟಲ್ ಅಕೌಂಟ್ ಅನ್ನ ಮೇಂಟೈನ್ ಮಾಡ್ಬೇಕಾಗ್ತೈತಿ. ಆದ್ರೆ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಮೇಂಟೈನ್ ಮಾಡುವಾಗ ಆ ಪಾರ್ಟ್ನರ್ ಹೆಸರು ಸಹ ನಾವು ಅಲ್ಲಿ ಬರಿತೀವಿ. ಯಾಕಂದ್ರೆ ಒಬ್ಬರೇ ಇಲ್ಲಿ ಓನರ್ ಅಲ್ಲ. ಇನ್ ಕೇಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ನಾವು ಕೇವಲ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ಆದ್ರೆ ಪಾರ್ಟ್ನರ್ಶಿಪ್ ಒಳಗೆ ನಾವು ಬರಿತೀವ್ರಪ್ಪ ಅಂದ್ರೆ ರಾಮ್ಸ್ ಕ್ಯಾಪಿಟಲ್ ಅಕೌಂಟ್, ರಹೀಮ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ಇನ್ ಆರ್ಡರ್ ಟು ಡಿಫ್ರೆನ್ಶಿಯೇಟ್, ಮತ್ತೆ ಮಿಕ್ಸ್ ಆಗ್ಬಾರ್ದು. ಅವನ ಎಂಟ್ರಿ ಹೋಗಿ ಇಲ್ಲಿ ಹಾಕೋದು, ಇಲ್ಲಿ ಇವನ್ ಎಂಟ್ರಿ ಹೋಗಿ ಅವನ ಅಕೌಂಟ್ ಒಳಗೆ ಹಾಕೋದು, ಹೀಗೆ ಆಗ್ಬಾರ್ದು ಅಂತೇಳಿ ಅವ್ರವ್ರ ಹೆಸರಿಗೆ ನಾವೇನ್ ಮಾಡ್ತೀರಪ್ಪ ಅಂತಂದ್ರೆ ಅವ್ರವ್ರ ಕ್ಯಾಪಿಟಲ್ ಅಕೌಂಟಿಗೆ ನಾವು ಅವ್ರ ಹೆಸರುಗಳನ್ನ ನಾವು ಬರೀತೀವಿ. ನೆಕ್ಸ್ಟ್ ಬಂತು ಡಿಸ್ಟ್ರಿಬ್ಯೂಷನ್. ಇದ್ರ ಬಗ್ಗೆ ನಾವು ಇನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದೈತಿ, ಮುಂದೆ ನಾವು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಯಾವ್ಯಾವ ಪಾಯಿಂಟ್ಸು ವಿಶೇಷವಾದ್ದು ಅದನ್ನ ನೋಡೋಣ. ನೆಕ್ಸ್ಟ್ ಬಂತು ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಮಂಗ್ ದ ಪಾರ್ಟ್ನರ್ಸ್. ಅಮಂತ್ ಆಗಿರ್ತದು, ಅಮಂಗ್ ದ ಪಾರ್ಟ್ನರ್ಸ್. ವರ್ಷ ನೆಟ್ ಲಾಭ ಬರ್ತೈತಲ್ಲ, ಆ ಲಾಭವನ್ನ ಎಲ್ಲಾ ಪಾಲುದಾರರಿಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ
ಹಂಚಲಾಗುತ್ತದೆ. ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಗಳಿಗೆ ಹಾಗಲ್ಲ, ಬಂದಂತ ಪೂರ್ತಿ ಲಾಭ ಆತನೊಬ್ಬನೇ ಎಂಜಾಯ್ ಮಾಡ್ತಾನ. ಆದ್ರೆ ಇಲ್ಲಿ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಪಾಲುದಾರರು ಇರೋದ್ರಿಂದ ಬಂದಂತಹ ಲಾಭವನ್ನ ಎಲ್ಲಾ ಪಾಲುದಾರರಿಗೆ ಹಂಚಲಾಗುತ್ತದೆ. ದೆನ್ ಅಡ್ಜಸ್ಟ್ಮೆಂಟ್ ಫಾರ್ ರಾಂಗ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ಸ್ ಇನ್ ದ ಪಾಸ್ಟ್. ಒಂದು ವೇಳೆ ಏನಾದ್ರೂ ಕಳೆದ ವರ್ಷ ಪ್ರಾಫಿಟ್ ಅನ್ನ ಹಂಚುವಾಗ, ಬೇರೆ ಬೇರೆ ಉದ್ದೇಶಕ್ಕಾಗಿ ಪ್ರಾಫಿಟ್ ಅನ್ನ ಹಂಚುವಾಗ ಏನಾದ್ರೂ ತಪ್ಪುಗಳು ಆಗಿದ್ವು ಅಂತಾರೆ, ಅವುಗಳನ್ನ ನಾವು ಈ ವರ್ಷ ಹೊಂದಾಣಿಕೆ ಮಾಡಬೇಕಾಗುತ್ತದೆ. ದೆನ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸಂಸ್ಥೆಯ ಪುನರ್ರಚನೆ. ಕೆಲವೊಮ್ಮೆ ಸಪೋಸ್ 4 ಜನ ABCD 4 ಜನ ಪಾಲುದಾರರ ಸಿ ಏನ್ ಮಾಡ್ತೀಯ, ಅವ್ರೇನ್ ಮಾಡ್ತಾರ, ಹೆಚ್ಚುವರಿ ಬಂಡವಾಳ ಪಡ್ಕೊಳ್ಳೋ ಸಲುವಾಗಿ ಮತ್ತೊಬ್ಬ ವ್ಯಕ್ತಿಯನ್ನು ಸೇರಿಸ್ಕೊಂತಾರ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಆವಾಗ ಸಂಸ್ಥೆಯು ಪುನರ್ರಚಿಸಲ್ಪಡುತ್ತದೆ. ಹಳೆ ಸಂಸ್ಥೆ ಡಿಸಾಲ್ವ್ ಆಗಿ ಹೊಸ ಸಂಸ್ಥೆ ನಿರ್ಮಾಣವಾಗುತ್ತದೆ. ಪಾಲುಗಾರಿಕೆ ಹಾಗೆ ಇರ್ತದೆ, ಇದು ಸಂಸ್ಥೆ ಹಾಗೆ ಇರುತ್ತದೆ. ಪಾಲುಗಾರಿಕೆಯ ಸಂಬಂಧಗಳು ಇರ್ತಾವಲ್ಲ, ಆ ಸಂಬಂಧಗಳ ಕೊನೆ ಆಗ್ತಾವ. ಮೊದಲು 4 ಜನರ ಮಧ್ಯೆ ಸಂಬಂಧಗಳು ಇತ್ತು, 4 ಜನ ಪಾರ್ಟ್ನರ್ಸ್ ಇದ್ರು, ಬಂದಂತ ಲಾಭ 4 ಜನ ಹಂಚ್ಕೊಂತಿದ್ರು, ಈಗ 5 ಮಂದಿ ಆದ್ರು. ಸೊ ಅದಕ್ಕೆ ನಾವು ಕರಿತೀವಿ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಪಾಲುಗಾರಿಕೆಯ ಪುನರ್ಘಟಿಸುವಿಕೆ, ಪುನರ್ ನಿರ್ಮಾಣ ಅಂತ ಕರಿತೀವಿ. ಸೊ ಅದು ಯಾವಾಗ ಆಗ್ತಿದ್ರಪ್ಪ ಅಂದ್ರೆ ಹೊಸ ಪಾಲುದಾರನನ್ನ ಸೇರಿಸ್ಕೊಂಡ್ರೆ, ಅಥವಾ ಈಗಾಗಲೇ ಇದ್ದಂತ ಒಬ್ಬ ಪಾಲುದಾರ ನಿವೃತ್ತಿಯನ್ನ ಹೊಂದಿದ್ರೆ, ಅಥವಾ ಈಗಾಗಲೇ ಇರುವಂತಹ ಪಾಲುದಾರ ಒಬ್ಬ ಯಾರಾದ್ರೂ ನಿಧನವನ್ನ ಹೊಂದಿದ್ರೆ, ಹೊಸ ಪಾಲುದಾರ ಬಂದು ಸೇರ್ಕೊಂಡ್ರೆ ಆವಾಗ ಪಾಲುಗಾರಿಕೆ ಪುನರ್ ನಿರ್ಮಾಣ ಅಥವಾ ಪುನರ್ರಚನೆ ಆಗುತ್ತದೆ. ಸಪೋಸ್ 4 ಜನ ಪಾಲುದಾರರಿದ್ರು, ಒಬ್ರು ಬಿಟ್ಟು ಹೋದ್ರು, ನಿವೃತ್ತಿಯನ್ನ ಹೊಂದಿದ್ರು, ಉಳಿದ 3 ಜನ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೊಟ್ಟಿದ್ದಾರೆ ವ್ಯವಹಾರ. ಸೊ ಅದಕ್ಕೆ ನಾವು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂತ ಕರಿತೀವಿ. ಸೊ ಅವಾಗೂ ಸಹ ಪಾಲುಗಾರಿಕೆ ಪುನರ್ರಚನೆ ಆಗುತ್ತದೆ. ಅಥವಾ ABCD 4 ಜನ ಅದರೊಳಗೆ ಒಬ್ಬ ಪಾಲುದಾರ ನಿಧನವನ್ನು ಹೊಂದಿದ, ಉಳಿದ 3 ಪಾಲುದಾರರು ಆ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೊಂಟಿದ್ದಾರೆ. ಸೊ ಅದಕ್ಕೂ ಸಹ ನಾವು ಪಾಲುಗಾರಿಕೆ ಪುನರ್ರಚನೆ ಅಂತ ಕರಿತೀವಿ. ಇದನ್ನ ಎಲ್ಲ ನಾವು ಮುಂದಿನ ಚಾಪ್ಟರ್ಸ್ ಒಳಗೆ ಕಲಿತೀವಿ. 3ನೇ ಚಾಪ್ಟರ್ ಒಳಗೆ ಕಲಿತೀವಿ. ಇದನ್ನು 3ನೇ ಮತ್ತು 4ನೇ ಚಾಪ್ಟರ್ ಒಳಗೆ ಕಲಿತೀವಿ. ನೆಕ್ಸ್ಟ್ ಬಂತು ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಪಾಲುಗಾರಿಕಾ ಸಂಸ್ಥೆಯ ವಿಸರ್ಜನೆ. ಕೆಲವೊಮ್ಮೆ ನಾವು ಸಂಸ್ಥೆಯನ್ನ ಮುಚ್ತೀವಿ. ಸೊ ಆವಾಗ ನಾವು ಲೆಕ್ಕವನ್ನ ಅಡ್ಜಸ್ಟ್ ಮಾಡ್ಬೇಕಾಗ್ತೈತಿ, ಸೆಟಲ್ ಮಾಡ್ಬೇಕಾಗ್ತೈತಿ. ಸೊ ಅದಕ್ಕೆ ನಾವು ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಕರಿತೀವಿ. ಇವು 5 ವಿಶೇಷವಾದಂತಹ ಅಂಶಗಳು. ನಾವು ಇದನ್ನ ಪಾಲುಗಾರಿಕೆಯಲ್ಲಿ ಮಾಡ್ಬೇಕಾಗ್ತೈತಿ. ಈ ಒಂದು ಸಿಲೆಬಸ್ ಒಳಗ ಮೊದಲನೇ 3 ಏನು ವಿಶೇಷ ಅಂಶಗಳು ಅದಾವಲ್ಲ, ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್, ಅಡ್ಜಸ್ಟ್ಮೆಂಟ್ ಆಫ್ ರಾಂಗ್ ಅಪ್ರಾಪ್ರಿಯೇಷನ್, ಈ 3ಅನ್ನ ಮಾತ್ರ ನಾವು ಇಲ್ಲಿ ನೋಡ್ತೀವಿ. 4ನೇದ್ದು ಮುಂದಿನ ಚಾಪ್ಟರ್ಸ್ಗಳಲ್ಲಿ ನೋಡ್ತೀವಿ. 4 ಮತ್ತು 5 ಮುಂದಿನ ಚಾಪ್ಟರ್ಸ್ ಒಳಗೆ ನಾವು ಇದನ್ನ ನೋಡ್ತೀವಿ. ಇನ್ನು ನೆಕ್ಸ್ಟ್ ಹೋಗೋಣ, ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ ಆಫ್ ಪಾರ್ಟ್ನರ್ಸ್. ಸೊ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೆ, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯಲ್ಲಿ ಒಬ್ಬನೇ ಒಡೆಯನಿರೋದ್ರಿಂದ ಆತನ ಹೆಸರಿಗೆ ಒಂದೇ ಒಂದು ಕ್ಯಾಪಿಟಲ್ ಅಕೌಂಟ್ ಅನ್ನ ತೆಗಿತೀವಿ. ಅಲ್ಲಿ ಓನರ್ ಹೆಸರು ಬರೆಯುವಂತ ಅವಶ್ಯಕತೆ ಇಲ್ಲ, ಕೇವಲ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದ್ರೆ ಸಾಕು. ಆದ್ರೆ ಪಾಲುಗಾರಿಕೆಯಲ್ಲಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಪಾಲುದಾರರಾಗಿರೋದ್ರಿಂದ ಅಥವಾ ಒಡೆಯರಾಗಿರೋದ್ರಿಂದ ನಾವು 2 ಅಥವಾ 2ಕ್ಕಿಂತ ಹೆಚ್ಚು ಕ್ಯಾಪಿಟಲ್ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಾಗ್ತೈತಿ. ಸೊ ಇನ್ ಆರ್ಡರ್ ಟು ಡಿಫ್ರೆನ್ಶಿಯೇಟ್ ನಾವು ಏನ್ ಮಾಡ್ತೀವಿ, ಕ್ಯಾಪಿಟಲ್ ಅಕೌಂಟ್ ಮೊದಲು ಆ ಪಾಲುದಾರನ ಹೆಸರನ್ನ ಬರೀತೀವಿ. ಆಮೇಲೆ ಆಲ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಪಾರ್ಟ್ನರ್ಸ್ ಆಫ್ ದ ಫರ್ಮ್ ಆರ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಫರ್ಮ್ ಥ್ರೂ ದೇರ್ ಕ್ಯಾಪಿಟಲ್ ಅಕೌಂಟ್ಸ್. ಆ ಪಾಲುದಾರರಿಗೆ ಸಂಬಂಧಪಟ್ಟಂತ ಯಾವುದೇ ಟ್ರಾನ್ಸಾಕ್ಷನ್ಸ್ಗಳು ಘಟಿಸಿದರೆ ಅವುಗಳನ್ನ ನಾವು ಅವರ ಕ್ಯಾಪಿಟಲ್ ಅಕೌಂಟ್ ಮುಖಾಂತರ ಸಂಸ್ಥೆಯ ಲೆಕ್ಕದ ಪುಸ್ತಕದಲ್ಲಿ ರೆಕಾರ್ಡ್ ಮಾಡ್ತೀವಿ. There are 2 methods by which the capital account of partners can be maintained. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೇಂಟೈನ್ ಮಾಡುವಂತಹ 2 ವಿಧಾನಗಳು ಅದಾವ.
ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯಲ್ಲಿ ಅಂಥ ಯಾವ ವಿಧಾನಗಳು ಇರೋದಿಲ್ಲ. ಒಬ್ಬನೇ ಒಡೆಯ, ಒಂದೇ ಕ್ಯಾಪಿಟಲ್ ಅಕೌಂಟು, ಎಲ್ಲವನ್ನು ಅಲ್ಲೇ ನಾವು ಮಾಡ್ತೀವಿ. ಆದ್ರೆ ಇಲ್ಲಿ ದೇರ್ ಆರ್ ಮೋರ್ ದೆನ್ ಟೂ ಪಾರ್ಟ್ನರ್ಸ್. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗಳನ್ನ ಮೇಂಟೈನ್ ಮಾಡಲಿಕ್ಕೆ 2 ವಿಧಾನಗಳು ಅದಾವ. ನಾವು ಬೇಕಾದದ್ದನ್ನ ಫಾಲೋ ಮಾಡಬಹುದು. ಯಾವ 2 ವಿಧಾನಗಳು? ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಮತ್ತೊಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಹಂಗಾರೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂದ್ರೆ ಏನು? ಅಂಡರ್ ದಿಸ್ ಮೆಥಡ್ ಆಲ್ ದಿ ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ಪಾರ್ಟ್ನರ್ಸ್, ಪಾಲುದಾರರಿಗೆ ಸಂಬಂಧಪಟ್ಟಂತ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ಗಳು ಅವು ಯಾವುವು ಅಂತಂದ್ರೆ ನಾವು ಮುಂದೆ ಕಲಿತೀರಿ. ಇಲ್ಲಿ ಬ್ರೀಫ್ ಆಗಿ ಹೇಳ್ತೀನಿ. ಆ ಅಡ್ಜಸ್ಟ್ಮೆಂಟ್ಗಳು ಯಾವುದಪ್ಪ ಅಂತಂದ್ರೆ ಪಾರ್ಟ್ನರ್ಸ್ ಸ್ಯಾಲರಿ, ಪಾರ್ಟ್ನರ್ಸ್ ಕಮಿಷನ್, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಮೌಂಟ್, ಇವೆಲ್ಲ. ಆಮೇಲೆ ಶೇರ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್, ಶೇರ್ ಆಫ್ ದಿ ನೆಟ್ ಪ್ರಾಫಿಟ್ ಅಂಡ್ ಲಾಸ್. ಈ ಅಡ್ಜಸ್ಟ್ಮೆಂಟ್ಗಳು ಪಾಲುದಾರರಿಗೆ ಸಂಬಂಧಪಟ್ಟಿದ್ದು. ಇದನ್ನ ಅವ್ರ ಕ್ಯಾಪಿಟಲ್ ಅಕೌಂಟ್ ಒಳಗೆ ನಾವು ತೋರಿಸ್ಬೇಕು. ಬುಕ್ಸ್ ಆಫ್ ಅಕೌಂಟ್ ಒಳಗೆ ರೆಕಾರ್ಡ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ರೆಕಾರ್ಡ್ ಇಟ್ ಥ್ರೂ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ ಒಂದು ವಿಧಾನದೊಳಗೆ, ಯಾವ ವಿಧಾನ? ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಒಳಗೆ ಈ ಎಲ್ಲಾ ಅಡ್ಜಸ್ಟ್ಮೆಂಟ್ಗಳನ್ನ ಪಾಲುದಾರನ ಒಂದು ಪ್ರತ್ಯೇಕ ಖಾತೆಯಲ್ಲಿ ರೆಕಾರ್ಡ್ ಮಾಡಲಾಗುತ್ತದೆ. ಆಕ್ಚುಲಿ ಇದನ್ನ ಕ್ಯಾಪಿಟಲ್ ಅಕೌಂಟ್ ಒಳಗೆ ರೆಕಾರ್ಡ್ ಮಾಡಬೇಕು, ಆದ್ರೆ ಮಾಡೋದಿಲ್ಲ ಈ ಮೆಥಡ್ ಒಳಗೆ. ಕ್ಯಾಪಿಟಲ್ ಅಕೌಂಟ್ ಒಳಗೆ ಎರಡು ಎಂಟ್ರಿಯನ್ನ ಮಾಡ್ತೀವಿ. ಯಾವುದು? ವೆನ್ ಹಿ ಬ್ರಿಂಗ್ಸ್ ಕ್ಯಾಶ್ ಟುವರ್ಡ್ಸ್ ಕ್ಯಾಪಿಟಲ್. ಅವ ಕ್ಯಾಪಿಟಲ್ ಸಲುವಾಗಿ ಏನಾದ್ರೂ ಕ್ಯಾಶ್ ತಂದ್ರೆ ಅದ್ರೊಳಗೆ ಅದನ್ನು ತೋರಿಸ್ತೀವಿ. ಇಫ್ ಹಿ ವಿಡ್ರಾ ದಿ ಕ್ಯಾಪಿಟಲ್, ಸಮ್ ಪಾರ್ಟ್ ಆಫ್ ಕ್ಯಾಪಿಟಲ್, ಅವ ಬಂಡವಾಳದಿಂದ ಸ್ವಲ್ಪ ಅಮೌಂಟ್ ಅನ್ನ ವಾಪಸ್ ತೆಗೆದುಕೊಂಡ ಅಂದ್ರೆ ಡ್ರಾವಿಂಗ್ಸ್ ಅಲ್ಲ, ನೆನ್ಪಿಟ್ರಿ. ಡ್ರಾವಿಂಗ್ಸ್ ಬೇರೆ, ವಿಡ್ರಾವಿಂಗ್ ಆಫ್ ದಿ ಕ್ಯಾಪಿಟಲ್ ಬೇರೆ. ಸಪೋಸ್ ಒಂದು 10 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದ, 1 ವರ್ಷ 2 ವರ್ಷ ಆದ್ಮೇಲೆ ಸುಮ್ಮನಾದ 10 ಲಕ್ಷ ರೂಪಾಯಿ ನಮ್ಗೆ ಅವಶ್ಯಕತೆ ಇಲ್ಲ, ಒಂದು 5 ಲಕ್ಷ ರೂಪಾಯಿ ನೀವು ತಕೊಂಡ್ ಬಿಡಪ್ಪ ಅಂತ ವಾಪಸ್ ಕೊಡ್ತೀವಿ. ಸೊ ಇದಕ್ಕೆ ನಾವು ಏನ್ ಕರಿತೀವಿ? ವಿಡ್ರಾವಲ್ ಆಫ್ ದಿ ಕ್ಯಾಪಿಟಲ್ ಅಂತ. ಸೊ ಹೀಗೆ ಇಂಟ್ರೊಡಕ್ಷನ್ ಆಫ್ ದ ಕ್ಯಾಪಿಟಲ್ ಅಂಡ್ ವಿಡ್ರಾವಲ್ ಆಫ್ ದ ಕ್ಯಾಪಿಟಲ್, ಈ 2 ಎಂಟ್ರಿ ಮಾತ್ರ ಕ್ಯಾಪಿಟಲ್ ಅಕೌಂಟ್ ಒಳಗೆ ಬರೀತೀವಿ. ಉಳಿದ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ಗಳು, ಆ ಪಾರ್ಟ್ನರ್ಗೆ ಸಂಬಂಧಪಟ್ಟಂತ ಉಳಿದ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಗಳನ್ನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಅವರ ಹೆಸರಿಗೆ ಒಂದು ಪ್ರತ್ಯೇಕ ಖಾತೆಯನ್ನು ತೆಗಿತೀವಿ. ಆ ಖಾತೆಯ ಹೆಸರು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಪಾರ್ಟ್ನರ್ಸ್ ಚಾಲ್ತಿ ಖಾತೆ. ಅದ್ರೊಳಗೆ ಅದನ್ನ ರೆಕಾರ್ಡ್ ಮಾಡ್ತೀವಿ. ಪಾರ್ಟ್ನರ್ಸ್ ಸ್ಯಾಲರಿ ಅದರೊಳಗೆ ರೆಕಾರ್ಡ್ ಮಾಡ್ತೀವಿ, ಪಾರ್ಟ್ನರ್ಸ್ ಕಮಿಷನ್ ಅದರೊಳಗೆ ರೆಕಾರ್ಡ್ ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅದರೊಳಗೆ ರೆಕಾರ್ಡ್ ಮಾಡ್ತೀವಿ, ಡ್ರಾವಿಂಗ್ಸ್ ಅದರೊಳಗೆ ರೆಕಾರ್ಡ್ ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅದರೊಳಗೆ ರೆಕಾರ್ಡ್ ಮಾಡ್ತೀವಿ, ಆಮೇಲೆ ಶೇರ್ ಇನ್ ದ ಪ್ರಾಫಿಟ್ ಅದರೊಳಗೆ ರೆಕಾರ್ಡ್ ಮಾಡ್ತೀವಿ, ಶೇರ್ ಇನ್ ದ ಲಾಸ್ ಅದರೊಳಗೆ ರೆಕಾರ್ಡ್ ಮಾಡ್ತೀವಿ. ಲಾಸ್ಟಿಗೆ ಬ್ಯಾಲೆನ್ಸ್ ಅನ್ನ ಕಂಡುಹಿಡಿತೀವಿ. ಆ ಅಕೌಂಟ್ ಅನ್ನು ಕ್ಲೋಸ್ ಮಾಡಿ ಬ್ಯಾಲೆನ್ಸ್ ಅನ್ನ ಕಂಡುಹಿಡಿತೀವಿ. ಕೆಲವೊಮ್ಮೆ ಡೆಬಿಟ್ ಬ್ಯಾಲೆನ್ಸ್ ಬರಬಹುದು ಅಥವಾ ಕ್ರೆಡಿಟ್ ಬ್ಯಾಲೆನ್ಸ್ ಬರಬಹುದು. ಡೆಬಿಟ್ ಬ್ಯಾಲೆನ್ಸ್ ಬಂತು ಅಂತಂದ್ರೆ ಅವನು ಸಂಸ್ಥೆಗೆ ದುಡ್ಡು ಕೊಡೋದಾಗ್ತೈತಿ. ಅದನ್ನ ನಾವೇನ್ ಮಾಡ್ತೀವಿ? ಬ್ಯಾಲೆನ್ಸ್ ಶೀಟ್ ಒಳಗೆ ಅಸೆಟ್ಸ್ ಆಗಿ ತೋರಿಸ್ತೀವಿ. ಕ್ರೆಡಿಟ್ ಬ್ಯಾಲೆನ್ಸ್ ಬಂತು ಅಂತಂದ್ರೆ ಸಂಸ್ಥೆ ಅವನಿಗೆ ದುಡ್ಡು ಕೊಡಬೇಕಾಗ್ತೈತಿ. ಸೊ ಆ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಶೀಟ್ ಒಳಗೆ ಲ್ಯಾಬಿಲಿಟಿ ಸೈಡ್ ತೋರಿಸ್ತೀವಿ. ಸೊ ಹೀಗಾಗಿ ಕ್ಯಾಪಿಟಲ್ ಅಕೌಂಟ್ ಒಳಗ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಸಾಮಾನ್ಯವಾಗಿ ಫಿಕ್ಸ್ ಇರುತ್ತದೆ. ಯಾಕಂದ್ರೆ ಅಲ್ಲಿ ನಾವು ಏನ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಫಸ್ಟ್ ಅವ 1 ಲಕ್ಷ ರೂಪಾಯಿ ತಂದ ಅಂತಂದ್ರೆ ಬೈ ಕ್ಯಾಶ್ 1 lakh ಅಂತ ಬರೀತೀವಿ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1 ಲಕ್ಷ. ಮತ್ ಮುಂದಿನ ವರ್ಷ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1 ಲಕ್ಷ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 1 ಲಕ್ಷ. ಚೇಂಜ್ ಆಗುದಿಲ್ಲ. ಪ್ರತಿ ವರ್ಷ ಸೇಮ್ ಅಮೌಂಟ್ ಚೇಂಜ್ ಆಗ್ತದೆ, ಇದು ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಚೇಂಜ್ ಯಾವಾಗ ಆಗ್ತೈತಿ? ಅವ್ನು ಏನಾದ್ರು ಕ್ಯಾಪಿಟಲ್ ಅನ್ನ ವಾಪಸ್ ತೆಗೆದುಕೊಂಡ್ರೆ ಅಥವಾ ಅಡಿಷನಲ್ ಕ್ಯಾಪಿಟಲ್ ಹಾಕಿದ್ರೆ ಅಷ್ಟೇ ಚೇಂಜ್. ಅದು ಸಾಮಾನ್ಯವಾಗಿ ಯಾರು ಮಾಡುವುದಿಲ್ಲ. ಒಮ್ಮೆ ಬಂಡವಾಳವನ್ನು ಹಾಕಿದ್ರೆ ಯಾರು ವಾಪಸ್ ತಗೊಳಕ್ ಹೋಗೋದಿಲ್ಲ. ಏನಾರ ಅನಿವಾರ್ಯ ಪ್ರಸಂಗದೊಳಗೆ ಹೆಚ್ಚುವರಿ ಬಂಡವಾಳದ ಅವಶ್ಯಕತೆ ಇರ್ತಂದ್ರೆ ಅಡಿಷನಲ್ ಹಾಕ್ತಾರೆ, ಆವಾಗ ಅಷ್ಟೇ ಚೇಂಜ್ ಆಗ್ತೈತಿ. ಅದರ್ವೈಸ್ ದ ಅಮೌಂಟ್ ಆಫ್ ದಿ ಕ್ಯಾಪಿಟಲ್ ರಿಮೈನ್ ಸೇಮ್ ಎವ್ರಿ ಇಯರ್. ಸೊ ಅದಕ್ಕಾಗಿ ಈ ಮೆಥಡ್ಗೆ ಹೆಸರೇನು ಕೊಟ್ಟರಪ್ಪ ಅಂತಾರೆ? ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಸೊ ಇನ್ನೊಮ್ಮೆ ಹೇಳ್ತೀನಿ, ನೆನಪಿಟ್ಕೊಳ್ರಿ ಬ್ರೀಫ್ ಆಗಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಒಳಗೆ ಪ್ರತಿಯೊಬ್ಬ ಪಾಲುದಾರನ ಹೆಸರಿಗೆ 2 ಅಕೌಂಟು, ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಇನ್ನೊಂದು ಪಾರ್ಟ್ನರ್ಸ್ ಏನ್ರಪ್ಪ ಕರೆಂಟ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಕೇವಲ ಅವನ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಮಾತ್ರ ಬ್ರಾಡ್ ಡೌನ್ ಕ್ಯಾರಿ ಡೌನ್, ಬ್ರಾಡ್ ಡೌನ್ ಕ್ಯಾರಿ ಡೌನ್ ಮಾಡ್ತೀವಿ.
ಏನಾದ್ರು ಅಡಿಷನಲ್ ಕ್ಯಾಪಿಟಲ್ ತಂದ್ರೆ ಅದೊಂದು ತೋರಿಸ್ತೀವಿ, ಕ್ಯಾಪಿಟಲ್ ವಿಡ್ರಾ ಮಾಡಿದ್ರೆ ಅದೊಂದು ತೋರಿಸ್ತೀವಿ, ಇಲ್ಲ ಅಂದ್ರೆ ಕೇವಲ ಬ್ರಾಡ್ ಡೌನ್ ಕ್ಯಾರಿ ಡೌನ್, ಬ್ರಾಡ್ ಡೌನ್ ಕ್ಯಾರಿ. ಹೀಗಾಗಿ ಅಮೌಂಟ್ ಆಫ್ ಕ್ಯಾಪಿಟಲ್ ರಿಮೇನ್ಸ್ ಸೇಮ್. ಇನ್ನು ಉಳಿದ ಅಡ್ಜಸ್ಟ್ಮೆಂಟ್ಗಳು, ಅವನಿಗೆ ಸಂಬಂಧಪಟ್ಟಂತಹ ಉಳಿದ ಅಡ್ಜಸ್ಟ್ಮೆಂಟ್ಗಳು, ಅವುಗಳನ್ನ ತೋರಿಸೋ ಸಲುವಾಗಿ ಒಂದು ಪ್ರತ್ಯೇಕ ಖಾತೆಯನ್ನ ತೆಗಿತೀವಿ, ಅದಕ್ಕೆ ನಾವು ಕರೆಂಟ್ ಅಕೌಂಟ್ ಅಂತ ಕರಿತೀವಿ. ಅದ್ರೊಳಗೆ ಆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಗಳನ್ನ ರೆಕಾರ್ಡ್ ಮಾಡ್ತೀವಿ. ಲಾಸ್ಟಿಗೆ ಬ್ಯಾಲೆನ್ಸ್ ಅನ್ನ ಕಂಡುಹಿಡಿತೀವಿ. ಆ ಬ್ಯಾಲೆನ್ಸ್ ಡೆಬಿಟ್ ಬ್ಯಾಲೆನ್ಸ್ ಬಂತು ಅಂದ್ರೆ ಅಸೆಟ್ ಸೈಡ್ ತೋರಿಸ್ತೀವಿ, ಕ್ರೆಡಿಟ್ ಬ್ಯಾಲೆನ್ಸ್ ಬಂತು ಅಂದ್ರೆ ನಾವು ಅದನ್ನ ಲ್ಯಾಬಿಲಿಟಿ ಸೈಡ್ ತೋರಿಸ್ತೀವಿ ಬ್ಯಾಲೆನ್ಸ್ ಶೀಟ್ ಒಳಗೆ. ಇನ್ನು ಎರಡನೇ ಮೆಥಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಅಂಡರ್ ದಿಸ್ ಮೆಥಡ್ ನೋ ಕರೆಂಟ್ ಅಕೌಂಟ್ ಈಸ್ ಓಪನ್. ಕರೆಂಟ್ ಅಕೌಂಟ್ ಓಪನ್ ಮಾಡೋದಿಲ್ಲ. ಪ್ರತಿಯೊಬ್ಬ ಪಾಲುದಾರನ ಹೆಸರಿಗೆ ಒಂದು ಕ್ಯಾಪಿಟಲ್ ಅಕೌಂಟ್ ಅಂತ ತೆಗೆದು 4 ಮಂದಿ ಅಂದ್ರೆ ನಾಲ್ಕು ಕ್ಯಾಪಿಟಲ್ ಅಕೌಂಟ್ ಬರ್ತಾವ ಅವ್ರ ಹೆಸರಿಗೆ. ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಅವ್ರ ಕ್ಯಾಪಿಟಲ್ ಅಕೌಂಟ್ ಒಳಗೆ ರೆಕಾರ್ಡ್ ಮಾಡ್ತೀವಿ. ಸೊ ಹೀಗಾಗಿ ಪ್ರತಿ ವರ್ಷ ಅಮೌಂಟ್ ಆಫ್ ದಿ ಕ್ಯಾಪಿಟಲ್ ಫ್ಲಕ್ಚುಯೇಟ್, ಏರಿಳಿತ, ಹೆಚ್ಚು ಕಡಿಮೆ ಆಗ್ತದೆ. ಒಂದು ವರ್ಷ ಜಾಸ್ತಿ ಆಗ್ಬೋದು, ಒಂದು ವರ್ಷ ಕಡಿಮೆ ಆಗ್ಬೋದು. ಸೊ ಅದಕ್ಕಾಗಿ ಈ ಮೆಥಡಿಗೆ ನಾವೇನು ಕರಿತೀವಿ, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತೀವಿ. ಇನ್ನು ನೀವು ಯಾವ ಮೆಥಡ್ ಅನ್ನ ಫಾಲೋ ಮಾಡಬೇಕು ಪರೀಕ್ಷೆ ಒಳಗೆ? ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅಂತಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಫಾಲೋ ಮಾಡ್ರಿ ಅಂತೇಳಿ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅಂದ್ರೆ ನೀವು ಪ್ರತಿಯೊಬ್ಬ ಪಾಲುದಾರನ ಹೆಸರಿಗೆ ಒಂದು ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ತೆಗಿಲೇಬೇಕು. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಫಾಲೋ ಮಾಡ್ರಿ ಅಂತ ಕೊಟ್ರೆ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಪ್ರತಿಯೊಬ್ಬ ಪಾಲುದಾರನ ಹೆಸರಿಗೆ ಒಂದು ಕ್ಯಾಪಿಟಲ್ ಅಕೌಂಟ್ ತೆಗೆದ್ರೆ ಸಾಕು, ಕರೆಂಟ್ ಅಕೌಂಟ್ ಅವಶ್ಯಕತೆ ಇಲ್ಲ. ಸಪೋಸ್ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಿಲ್ಲ, ಯಾವ ಮೆಥಡ್ ಅನ್ನ ಫಾಲೋ ಮಾಡ್ಬೇಕಂತೇಳಿ ಕ್ವಶನ್ ಒಳಗೆ ಹೇಳಿದ್ದಿಲ್ಲ, ಸಾಮಾನ್ಯವಾಗಿ ಹೇಳೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಆವಾಗ ನಾವು ಸೆಕೆಂಡ್ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಯಾವ ಮೆಥಡ್? ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಅಂದ್ರೆ ಯಾವ ಮೆಥಡ್ ಇದು? ಈ ಮೆಥಡ್ ಒಳಗ ನಾವು ಎಲ್ಲಾ ಎಂಟ್ರೀಸ್ ಗಳನ್ನ ಕ್ಯಾಪಿಟಲ್ ಅಕೌಂಟ್ ಒಳಗೆ ರೆಕಾರ್ಡ್ ಮಾಡ್ತೀವಿ, ಮತ್ತೊಂದು ಕರೆಂಟ್ ಅಕೌಂಟ್ ಓಪನ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ದಿಸ್ ಈಸ್ ದ something about the maintenance of capital account. Okay. ಈಗ ನಾವು ನೆಕ್ಸ್ಟ್ ನೋಡೋಣ ಒಂದು ಇಲ್ಲಸ್ಟ್ರೇಷನ್, ಒಂದು ಎಕ್ಸಾಂಪಲ್. ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ನೋಡಿ, ಸೊ ಈ ತರ ನಿಮಗೆ ಅಡ್ವಾನ್ಸ್ ಆಗಿ ತೋರಿಸ್ತಾ ಇದ್ದೀನಿ. ಇದು ಪ್ರಾಬ್ಲಮ್. ಇದು ಒಂದು ನೆನಪಿಟ್ಕೊಡ್ರಿ, ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮೇಲೆ ನಿಮಗೆ ಯಾವ 6 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಪ್ರಾಬ್ಲಮ್ ಕೇಳೋದಿಲ್ಲ. ಓನ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಒಳಗೆ 5 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಬಂದ್ರು ಬರ್ಬೋದು. ಯಾವ್ದಾದ್ರು ಒಂದು ಪ್ರಾಬ್ಲಮ್ ಫಿಕ್ಸ್ ಮಾಡ್ಕೊಂಡ್ರೆ ಸಾಕು. ಯಾವ್ದಾದ್ರು ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಅನ್ನ ಮೆಥಡ್ ಅನ್ನ ಫಾರ್ಮೆಟ್ ಅನ್ನ ನೀವು ಏನರಪ್ಪ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಸಾಕು, ಅದನ್ನ ಬರೀಬಹುದು. ಕ್ವಶನ್ ಕೇಳೋದಿಲ್ಲ 6 ಮಾರ್ಕ್ಸಿಗೆ. ಕ್ವಶನ್ ಕೊಟ್ಟು ನೀವು ಇದನ್ನ ಸಾಲ್ವ್ ಮಾಡ್ರಿ ಅಂತ ಹೇಳೋದಿಲ್ಲ. ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಏನು ಹೇಳ್ತಾರಪ್ಪ ಅಂದ್ರೆ, ಪ್ರಿಪೇರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಸ್ಯೂಮಿಂಗ್ ದಟ್ ದೇರ್ ಆರ್ 2 ಪಾರ್ಟ್ನರ್ಸ್ ಅಂಡರ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಒಳಗೆ 2 ಪಾರ್ಟ್ನರ್ಸ್ ಅದಾರ ಅಂತ ಹೇಳಿ ತಿಳ್ಕೊಂಡು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತೆಗೀರಿ, ಯಾವ್ಯಾವ ಎಂಟ್ರಿ ಬರ್ತಾವ ತೋರಿಸ್ರಿ. ಅಥವಾ ಪ್ರಿಪೇರ್ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಥವಾ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಂತೇಳಿ 5 ಮಾರ್ಕ್ಸಿಗೆ ಪ್ರಶ್ನೆ ಕೇಳಬಹುದು. ಈಗ ನಾ ಏನು ಇಲ್ಲಸ್ಟ್ರೇಷನ್ ಈಗ ಡಿಸ್ಕಸ್ ಮಾಡ್ತಾ ಇದೀನಲ್ಲ, ಈ ತರ ಪ್ರಶ್ನೆಗಳು ಬರುವುದಿಲ್ಲ. ಅಂದ್ರೆ ಯಾಕೆ ಇದನ್ನ ಡಿಸ್ಕಸ್ ಮಾಡಕತ್ತೀರಿ? ನಿಮಗೆ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಒಳಗೆ ಮತ್ತು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಒಳಗೆ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರ, ರೆಕಾರ್ಡ್ ಮಾಡ್ತಾರ ಅನ್ನೋದನ್ನ ತಿಳಿಸೋ ಸಲುವಾಗಿ ಒಂದು ಉದಾಹರಣೆಯನ್ನ ತೆಗೆದುಕೊಂಡಿದ್ದೀನಿ. ಸೊ ಇಲ್ಲಸ್ಟ್ರೇಷನ್ ನೋಡ್ರಿ, ಸ್ಕ್ರೀನ್ ಬರ್ತಾ ಇದ್ದಲ್ರೆ ನಿಮ್ಮ ಮೈಕ್ ಅನ್ನ ಆನ್ ಮಾಡಿ ನೀವು ಹೇಳ್ಬೇಕು. ಸೊ ಇಲ್ಲಸ್ಟ್ರೇಷನ್ ನೋಡ್ರಿ, ಸಮೀರ್ ಅಂಡ್ ಯಾಸ್ಮಿನ್ ಆರ್ ಪಾರ್ಟ್ನರ್ಸ್ ವಿತ್ ಕ್ಯಾಪಿಟಲ್ಸ್ ಆಫ್ rupees 1,50,000 and rupees 1 lakh ರೆಸ್ಪೆಕ್ಟಿವ್ಲಿ. ಮೊದಲು ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೋಬೇಕು, ಸ್ಪಷ್ಟವಾಗಿ ಅದನ್ನು ತಿಳ್ಕೋಬೇಕು. ಆವಾಗ ಅದರ ಸೊಲ್ಯೂಷನ್ ನಮ್ಗೆ ಈಸಿ ಆಗ್ತದೆ. ನಾನು ನಿಮ್ಗೆ ಪದೇ ಹೇಳ್ತಾ ಇರ್ತೀನಿ, ಎ ವೆಲ್ ಡಿಫೈನ್ಡ್ ಪ್ರಾಬ್ಲಮ್ ಈಸ್ ಹಾಫ್ ಸಾಲ್ವ್ಡ್ ಅಂತ. ಯಾವುದೇ ಒಂದು ಸಮಸ್ಯೆಯನ್ನ ಸ್ಪಷ್ಟವಾಗಿ ನಾವು ಅರ್ಥೈಸಿಕೊಂಡ್ರೆ ಅಥವಾ ವ್ಯಾಖ್ಯಾನಿಸಿದ್ರೆ ಆ ಸಮಸ್ಯೆಯನ್ನ ಅರ್ಧ ಬಗೆಹರಿಸದಂಗ
ಸೊ ಅದಕ್ಕಾಗಿ ನಾವು ಪ್ರಾಬ್ಲಮ್ ಅನ್ನ ಸರಿಯಾಗಿ ತಿಳ್ಕೋಬೇಕು. ನೋಡ್ರಿ, ಇಲ್ಲಿ ಇಬ್ರು ಪಾರ್ಟ್ನರ್ಸ್ ಅದಾರ. ಒಬ್ಬವ ಸಮೀರ್ ಹೆಸರು, ಮತ್ತೊಬ್ಬವ ಯಾಸ್ಮೀನ್. ಅವ್ರ ಬಂಡವಾಳ ಎಷ್ಟೈತಿ? ಸಮೀರ್ಂದು 1,50,000 ಬಂಡವಾಳ ಐತಿ. ಆಮೇಲೆ ಯಾಸ್ಮೀನ್ದು 1,00,000 ರೂಪಾಯಿ ಬಂಡವಾಳ. ಅನುಕ್ರಮವಾಗಿ ರಿಸ್ಪೆಕ್ಟಿವ್ಲಿ ಅಂತ ಹಾಕ್ತಾವ. ಮುಂದೇನಾತ್ ನೋಡಿ, ದೇ ಅಗ್ರೀಡ್ ಟು ಶೇರ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 3:2. ಅವರು ಬಂದಂತ ಲಾಭ 3:2 ಅನುಪಾತದಲ್ಲಿ 3:2 ಪ್ರಕಾರ ಹಂಚ್ಕೋಬೇಕು ಅಂತೇಳಿ ಒಪ್ಪಿಕೊಂಡರು. ಸಪೋಸ್ 5 ರೂಪಾಯಿ ಲಾಭ ಆದ್ರೆ ಸಮೀರ್ಗೆ ಎಷ್ಟು? 3 ರೂಪಾಯಿ. ಯಾಸ್ಮೀನ್ಗೆ ಎಷ್ಟು? 2 ರೂಪಾಯಿ. ಸಪೋಸ್ 500 ರೂಪಾಯಿ ಲಾಭ ಆದ್ರೆ ಸಮೀರ್ಗೆ 300, ಯಾಸ್ಮೀನ್ಗೆ 200. ಸಪೋಸ್ 1,000 ರೂಪಾಯಿ ಲಾಭ ಆದ್ರೆ ಅದನ್ನ 3:2 ಪ್ರಕಾರ ಹಂಚಿದ್ರೆ ಸಮೀರಿನಿಗೆ 600 ರೂಪಾಯಿ, ಯಾಸ್ಮೀನಿಗೆ 400 ರೂಪಾಯಿ. ಅರ್ಥ ಆಯ್ತಲ್ಲ? ಸೊ ಇಟ್ ಈಸ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಗ್ರೀಡ್ ಬೈ ಬೋತ್ ದಿ ಪಾರ್ಟ್ನರ್ಸ್. ಬಂದಂತ ಲಾಭ 3:2 ಪ್ರಕಾರ ಹಂಚ್ಕೋಬೇಕು ಅಂತ ಒಪ್ಕೊಂಡ್ರು. Show how the following transactions will be recorded in the capital account of the partners. ಕೆಳಗಿನ ಟ್ರಾನ್ಸಾಕ್ಷನ್ಸ್ಗಳು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗ ಯಾವ ರೀತಿಯಾಗಿ ರೆಕಾರ್ಡ್ ಆಗ್ತಾವ ತೋರಿಸ್ರಿ ಅಂತ ಹೇಳ. ಶೋ ಹೌ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್, ಈ ಕೆಳಗಿನ ಟ್ರಾನ್ಸಾಕ್ಷನ್ಸ್ಗಳು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗ ಯಾವ ರೀತಿಯಾಗಿ ರೆಕಾರ್ಡ್ ಆಗ್ತಾವ ತೋರ್ಸ್ರಿ. ಮತ್ ಮುಂದೇನ್ ಹೇಳ್ತಾ ನೋಡ್ರಿ, ಇನ್ ಕೇಸ್ ದ ಕ್ಯಾಪಿಟಲ್ಸ್ ಆರ್ ಫಿಕ್ಸ್ಡ್ ಅಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅನ್ನ ಫಾಲೋ ಮಾಡಿದ್ರಿ. ಅಂಡ್ ನಂಬರ್ 2, ದ ಕ್ಯಾಪಿಟಲ್ಸ್ ಆರ್ ಫ್ಲಕ್ಚುಯೇಟಿಂಗ್ ಅಂದ್ರೆ ಸೆಕೆಂಡ್ ಮೆಥಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅನ್ನ ಫಾಲೋ ಮಾಡಿದ್ರಿ. ಅರ್ಥ ಆಗ್ತಿಲ್ಲ? ಸೊ ಒಂದೇ ಸಮಸ್ಯೆ, ಒಂದೇ ಪ್ರಾಬ್ಲಮ್ ಅನ್ನ ಬೇರೆ ಬೇರೆ ಮೆಥಡ್ ಫಾಲೋ ಮಾಡಬೇಕು. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅನ್ನ ಫಾಲೋ ಮಾಡಿದ್ರೆ ಟ್ರಾನ್ಸಾಕ್ಷನ್ಸ್ ಗಳು ಯಾವ ರೀತಿಯಾಗಿ ಎಂಟ್ರಿ ಮಾಡ್ತೀವಿ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ಟ್ರಾನ್ಸಾಕ್ಷನ್ಸ್ ಗಳನ್ನ ಯಾವ ರೀತಿಯಾಗಿ ಎಂಟ್ರಿ ಮಾಡ್ತೀವಿ. ಮತ್ತೇನ್ ಹೇಳ್ತಾನ, ದ ಬುಕ್ಸ್ ಆರ್ ಕ್ಲೋಸ್ಡ್ ಆನ್ March 31 ಎವ್ರಿ ಇಯರ್. ಪ್ರತಿ ವರ್ಷ ಬುಕ್ಸ್ ಆಫ್ ಅಕೌಂಟ್ ಕ್ಲೋಸ್ ಆಗೋದು ಮಾರ್ಚ್ 31ನೇ ತಾರೀಕಿಗೆ. ಸೊ ಇದು ಇನ್ಸ್ಟ್ರಕ್ಷನ್ ಆದ. ಇನ್ನು ಟ್ರಾನ್ಸಾಕ್ಷನ್ಸ್ ಎಲ್ಲ ಅದಾವ ಈ ಸ್ಕ್ರೀನ್ ಮೇಲೆ, ಈ ಸ್ಲೈಡ್ ಮೇಲೆ ಇಲ್ಲ, ಮುಂದಿನ ಸ್ಲೈಡ್ ಮೇಲೆ ನಿಮಗೆ ಟ್ರಾನ್ಸಾಕ್ಷನ್ಸ್ಗಳು ಸಿಗ್ತಾವ. ಸೊ ನೋಡ್ರಿ, ಇವು ಟ್ರಾನ್ಸಾಕ್ಷನ್ಸ್ಗಳು. ಹೋಪ್ ಇಟ್ ಈಸ್ ಸೀನ್ ಬೈ ಯು ಆಲ್ಸೋ. ಸೊ ನಿಮ್ಗೆ ಅದು ಕಾಣಿಸ್ತಾ ಇದೆ ಅಂತ ತಿಳ್ಕೊಂಡೇನಿ. ಕಾಣೋದಿಲ್ಲ ಅಂತಂದ್ರೆ ಹೇಳಬೇಕು. ಓಕೆ, ಅಕ್ಷರ ಕಾಣಕ್ತಾವ ಅಂತ ತಿಳ್ಕೊಂಡಿದ್ದೀನಿ. ಸೊ ನೋಡ್ರಿ, ಪರ್ಟಿಕ್ಯುಲರ್ಸ್ ಸಮೀರ್ ಯಾಸ್ಮೀನ್ ಟ್ರಾನ್ಸಾಕ್ಷನ್ಸ್ ಏನೇನ್ ಕೊಟ್ಟ ನೋಡ್ರಿ. ಅಡಿಷನಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಆನ್ July 1, 2020. ಸೊ 2020 ಜುಲೈ 1ನೇ ತಾರೀಕಿಗೆ ಸಮೀರ್ 30,000 ರೂಪಾಯಿ ಅಡಿಷನಲ್ ಬಂಡವಾಳ ಹಾಕಿದ, ಯಾಸ್ಮಿನ್ 20,000 ರೂಪಾಯಿ ಅಡಿಷನಲ್ ಬಂಡವಾಳ ಹಾಕಿದ. ಮೊದ್ಲ ಅವ್ರು ಹಾಕ್ಯಾರ, ಸಮೀರ್ 1.5 ಹಾಕ್ಯಾನ, ಯಾಸ್ಮಿನ್ 1,00,000 ರೂಪಾಯಿ ಬಂಡವಾಳ ಹಾಕಿ ವ್ಯವಹಾರವನ್ನ ಪ್ರಾರಂಭ ಮಾಡ್ಯಾರ. ಈಗ ಜುಲೈ 1ನೇ ತಾರೀಕಿಗೆ ಮತ್ತೆ ಅಡಿಷನಲ್ ಹೆಚ್ಚುವರಿ ಬಂಡವಾಳವನ್ನ ಹಾಕ್ಯಾನ. ಸಮೀರ್ 30,000 ರೂಪಾಯಿ ಹಾಕ್ಯಾನ, ಯಾಸ್ಮಿನ್ 20,000 ರೂಪಾಯಿ ಬಂಡವಾಳವನ್ನ ಹಾಕಿದಾನ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%, 5%. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%. ಅವರು ಬಂಡವಾಳದ ಮೇಲೆ 5% ಇಂಟ್ರೆಸ್ಟ್ ಅನ್ನ ಹಾಕ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಡ್ರಾವಿಂಗ್ಸ್ ಡ್ಯೂರಿಂಗ್ 2021, ಈ ವರ್ಷದಲ್ಲಿ ಅವರು ಡ್ರಾವಿಂಗ್ಸ್ ಮಾಡಿದ್ದಾರೆ. ಎಷ್ಟು? ಸಮೀರ್ 30,000 ರೂಪಾಯಿ ಮಾಡಿದಾನೆ, ಆಮೇಲೆ ಯಾಸ್ಮಿನ್ 20,000 ರೂಪಾಯಿ ಡ್ರಾವಿಂಗ್ಸ್ ಅನ್ನ ಮಾಡಿದಾನ. ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಅವ್ರೇನು ಡ್ರಾವಿಂಗ್ಸ್ ಮಾಡಾರಲ್ಲ ಅದರ ಮೇಲೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಅವರು ರೆಡಿ ಕೊಟ್ಟಾರ. ನೀವು ಕ್ಯಾಲ್ಕುಲೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ, ಅವರೇ ಹೇಳಿದ್ದಾರೆ. ಎಷ್ಟೈತ್ರಪ್ಪ? ಇನ್ ಕೇಸ್ ಆಫ್ ಸಮೀರ್
ಅವನೇನು ಡ್ರಾವಿಂಗ್ಸ್ ಮಾಡ್ಯಾನಲ್ಲ 30,000 ರೂಪಾಯಿ, ಬೇರೆ ಬೇರೆ ಡೇಟಿಗೆ ಬೇರೆ ಬೇರೆ ಅಮೌಂಟ್ ಅನ್ನ ಡ್ರಾ ಮಾಡಿರ್ಬೋದು. ಸೊ ಅದರ ಮೇಲೆ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? ಅದು ಆ ಬಡ್ಡಿ 1,800 ರೂಪಾಯಿ ಬರ್ತಾ ಇದೆ. ಅದೇ ತರ ಯಾಸ್ಮೀನ್ ಏನ್ ಡ್ರಾ ಮಾಡಿದನಲ್ಲ ಅದರ ಮೇಲೆ ಬಡ್ಡಿ ಎಷ್ಟು ಬರ್ತಾ ಇದೆ? 1,200 ರೂಪಾಯಿ ಬರ್ತಾ ಇದೆ. ಇನ್ನ ಸ್ಯಾಲರಿ, ಸಮೀರನ ಸ್ಯಾಲ್ರಿ ಎಷ್ಟಿತ್ರಪ್ಪ? ಸಮೀರ್ಂದು 20,000 ರೂಪಾಯಿ ಸ್ಯಾಲ್ರಿ ಟೋಟಲ್. ಯಾಸ್ಮಿನ್ ಸ್ಯಾಲ್ರಿ 7,000 ರೂಪಾಯಿ ಒಂದು ವರ್ಷಕ್ಕೆ. ಇನ್ನ ಕಮಿಷನ್, ಸಮೀರಿಗೆ 10,000 ರೂಪಾಯಿ ಕಮಿಷನ್, ಯಾಸ್ಮಿನ್ಗೆ ಏನು ಇಲ್ಲ ಕಮಿಷನ್ ಈ ವರ್ಷ. ಆಮೇಲೆ ಶೇರ್ ಇನ್ ಲಾಸ್ ಫಾರ್ ದ ಇಯರ್ 2021, ಈ ವರ್ಷ ಪ್ರಾಫಿಟ್ ಆಗಿಲ್ಲ, ಲಾಸ್ ಆಗೈತಿ. ಲಾಸ್ ಎಷ್ಟಾಗೈತಿ? ಟೋಟಲ್ 1 ಲಕ್ಷ ರೂಪಾಯಿ ಆಗೈತಿ. ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟೈತಿ? 3:2 ಐತಿ. ಸೊ ಅದರ ಪ್ರಕಾರ ಸಮೀರನ್ಗೆ 60,000 ರೂಪಾಯಿ ಬಂತು ಲಾಸ್, ಯಾಸ್ಮಿನ್ ಪಾಲು 40,000 ರೂಪಾಯಿ. ಸೊ ಇವು ಟ್ರಾನ್ಸಾಕ್ಷನ್ಸ್ಗಳು. ಈ ಟ್ರಾನ್ಸಾಕ್ಷನ್ಸ್ಗಳನ್ನ ಮೇಲೆ ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು. ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ, ಮುಂದೆ ನಾನು ಹೇಳ್ತೀನಿ ಅದು ಯಾವ್ದು ಅಂತೇಳಿ. ಸೊ ನಾವು ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ತಯಾರು ಮಾಡೋಣ. ಸೊಲ್ಯೂಷನ್ ಅಂತ ಬರ್ದೆ ನೋಡ್ರಿ, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಸೊ ಯಾವ ಮೆಥಡ್ ಫಾಲೋ ಮಾಡ್ತಾ ಇದೀವಿ ನಾವು? ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅನ್ನ ಫಾಲೋ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಪ್ರತಿಯೊಬ್ಬ ಪಾಲುದಾರನ ಹೆಸರಿಗೆ 2 ಅಕೌಂಟ್ ಬರ್ತಾವ, ಒಂದು ಕ್ಯಾಪಿಟಲ್ ಅಕೌಂಟ್ ಮತ್ತೊಂದು ಕರೆಂಟ್ ಅಕೌಂಟ್. ಸೊ ಅದಕ್ಕಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ನಾವು ಪ್ರತ್ಯೇಕವಾಗಿ ಸಮೀರ್ ಕ್ಯಾಪಿಟಲ್ ಅಕೌಂಟ್, ಯಾಸ್ಮಿನ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಓಪನ್ ಮಾಡಬಹುದು. ಅದೇ ತರ ಇದು ಸಮೀರ್ಸ್ ಕರೆಂಟ್ ಅಕೌಂಟ್, ಯಾಸ್ಮಿನ್ಸ್ ಕರೆಂಟ್ ಅಕೌಂಟ್ ಅಂತ ಹೇಳಿ ನಾವು ಸಪರೇಟ್ ಆಗಿ ತೆಗಿಬಹುದು. 4 ಅಕೌಂಟ್ಗಳು ಆಗ್ಬಿಡ್ತಾವ. ಸೊ ಅದರ ಬದಲಾಗಿ ಸಮಯ ಉಳಿಸೋ ಸಲುವಾಗಿ 2 ಕ್ಯಾಪಿಟಲ್ ಅಕೌಂಟ್ ಒಂದೇ ಅಕೌಂಟ್ ನಾವು ತೋರಿಸಬಹುದು. ಅಲ್ಲಿ ಏನ್ ಮಾಡ್ಬೇಕ್ರಪ್ಪ ಅಂತಂದ್ರೆ ಕಾಲಮ್ಸ್ ಗಳನ್ನ ಮಾಡ್ಕೋಬೇಕು. ನೋಡ್ರಿ, ಮೇಲ್ಗಡೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದಿದ್ದಾರೆ, ಮೇಲ್ಗಡೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದಿದ್ದಾರೆ. 2 ಕಾಲಮ್ಗಳನ್ನ ಮಾಡ್ಯಾರ, ಸಮೀರ್ 1 ಕಾಲಮು, ಯಾಸ್ಮಿನ್ 1 ಕಾಲಮ್. ಅಂದ್ರೆ ಸಪರೇಟ್ 2 ಕ್ಯಾಪಿಟಲ್ ಅಕೌಂಟ್ ತೆಗೆಯೋ ಬದಲಾಗಿ, ಸಮೀರ್ಸ್ ಕ್ಯಾಪಿಟಲ್ ಅಕೌಂಟ್, ಯಾಸ್ಮಿನ್ಸ್ ಕ್ಯಾಪಿಟಲ್ ಅಕೌಂಟ್ ತೆಗೆಯೋ ಬದಲಾಗಿ 2 ಸೇರಿಸಿ ಒಂದು ಕಂಬೈನ್ ಕ್ಯಾಪಿಟಲ್ ಅಕೌಂಟ್ ಮಾಡಿದ್ದಾರೆ. ಸೊ ಕಾಲಮ್ 2 ಮಾಡ್ಕೊಂಡಾರ, ಸಮೀರ್ಸ್ ಕ್ಯಾಪಿಟಲ್ ಅಕೌಂಟ್, ಸಮೀರ್ಸ್ ಕಾಲಮ್, ಯಾಸ್ಮಿನ್ ಕಾಲಮ್, ಸಮೀರ್ಸ್ ಕಾಲಮ್, ಯಾಸ್ಮಿನ್ಸ್ ಕಾಲಮ್. ಅದೇ ತರ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಒಳಗೆ 2 ಸಪರೇಟ್ ಕರೆಂಟ್ ಅಕೌಂಟ್ ತೆಗೆಯೋ ಬದಲಾಗಿ ಒಂದೇ ಅಕೌಂಟ್ ತೆಗೆದು 2 ಕಾಲಮ್ಸ್ ಗಳನ್ನ ಮಾಡ್ಕೊಂಡಾರ, ಸಮೀರ್ ಕಾಲಮ್, ಯಾಸ್ಮಿನ್ ಕಾಲಮ್, ಸಮೀರ್ ಕಾಲಮ್, ಯಾಸ್ಮಿನ್ ಕಾಲಮ್. ಅರ್ಥ ಆಯ್ತು? ಸೊ ಇದರಿಂದ ನಮ್ಮ ಸಮಯ ಉಳಿತಾಯ ಆಗುತ್ತದೆ. ಫಸ್ಟ್ ನಾವು ಬರೋಣ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಅವರ ಆರಂಭಿಕ ಬಂಡವಾಳ ಎಷ್ಟಿತ್ತು ಅಂತೇಳಿ ನಿಮ್ಗೆ ಕ್ವಶನ್ ಒಳಗೆ ಕೊಟ್ಟಾನ. ಎಷ್ಟಿತ್ರಪ್ಪ? ನೋಡ್ರಿ, ಸಮೀರ್ ಅಂಡ್ Yasmin are partners with capitals of rupees 1,50,000 and rupees 1 lakh respectively. ಸೊ ಇದು ಅವರ ಆರಂಭಿಕ ಬಂಡವಾಳ. ಸೊ ಅದನ್ನ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತೇಳಿ ಅವ್ರ ಕ್ಯಾಪಿಟಲ್ ಅಕೌಂಟ್ ಒಳಗೆ ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ನೆನಪಿಟ್ಕೊಳ್ರಿ, ಯಾವಾಗಲೂ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಸೊ ಡೇಟ್ ಬರಿಬೇಕು, ಅಲ್ಲಿ ಡೇಟ್ ಕೊಟ್ಟಿಲ್ಲ, ಅದಕ್ಕೆ ನಾವು ಬರ್ದಿಲ್ಲ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಸಾಮಾನ್ಯವಾಗಿ ಇಲ್ಲಿ ಡೇಟ್ ಏನು ಬರ್ತಿರಪ್ಪ ಅಂದ್ರೆ 1/4/2020 ಅಂತ ಬರಬೇಕು. ನಾವು ಬರ್ದಿಲ್ಲ, ಇರ್ಲಿ ಬೇಡ. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 1,50,000 ಸಮೀರ್ ಕಾಲಮ್ ಒಳಗೆ, ಯಾಸ್ಮಿನ್ ಕಾಲಮ್ ಒಳಗೆ 1 ಲಕ್ಷ ರೂಪಾಯಿ ಆಯ್ತ್ರೆ. ಇಷ್ಟಾದ್ಮೇಲೆ ನಿಮಗೆ ಕ್ವಶನ್ ಒಳಗೆ ಏನ್ ಹೇಳ್ತಾ ಇದ್ದಾನೆ ನೋಡ್ರಿ, ಟ್ರಾನ್ಸಾಕ್ಷನ್ಸ್ ನೋಡ್ರಿ. ಅಡಿಷನಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಆನ್ July 1, 2020, ಸಮೀರ್ 30,000, ಯಾಸ್ಮಿನ್ 20,000. ಸಮೀರ್ 20,000, ಯಾಸ್ಮಿನ್ 20,000. ಇವರಿಬ್ರು ಹೆಚ್ಚುವರಿ ಬಂಡವಾಳವನ್ನು ತಂದಾರ. ಸೊ ಅದನ್ನ ನಾವು ಅವ್ರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ತೋರಿಸ್ಬೇಕು. ನಾ ಹೇಳಿದ್ದೆ, ಏನಾದ್ರು ಅಡಿಷನಲ್ ಕ್ಯಾಪಿಟಲ್ ತಂದ್ರೆ ಅದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ತೋರಿಸ್ತೀವಿ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಸೊ ಅದಕ್ಕಾಗಿ ನೋಡ್ರಿ, ಕ್ರೆಡಿಟ್ ಸೈಡ್ ಬೈ ಕ್ಯಾಶ್ ಅಕೌಂಟ್ 30,000, 10,000 ಅಂತ ಹೇಳಿ ತೋರಿಸಿದ್ವಿ. ಬೈ ಕ್ಯಾಶ್ ಅಕೌಂಟ್ 30,000,
10,000. ಸೊ ಇದನ್ನ ಕ್ರೆಡಿಟ್ ಯಾಕೆ ಮಾಡೀವಿ? ಸೊ ನಮ್ಗೆ ರೂಲ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಗುರ್ತಿರ್ಬೇಕು. ಗುರ್ತಿದ್ರೆ ಇದು ಯಾಕೆ ಕ್ರೆಡಿಟ್ ಆಯಿತು ಅಂತೇಳಿ ನಮ್ಗೆ ತಿಳಿಯುತ್ತದೆ. ಸೊ ಆದ್ರೂ ಸಹ ನಿಮ್ಗೆ ಮತ್ತೊಮ್ಮೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಮೀರ್ 30,000 ರೂಪಾಯಿ ಕ್ಯಾಶ್ ತಂದ, ಯಾಸ್ಮಿನ್ 20,000 ರೂಪಾಯಿ ಕ್ಯಾಶ್ ತಂದ. ಏನಂತೇಳಿ? ಬಂಡವಾಳ ಅಂತೇಳಿ. ಸೊ ಹಂಗಾರೆ ಇಲ್ಲಿ ಯಾವ್ಯಾವ ಅಕೌಂಟ್ ಬಂದು? ಒಂದು ಕ್ಯಾಶ್ ಅಕೌಂಟು, ಮತ್ತೊಂದು ಸಮೀರ್ ಅಕೌಂಟ್. ಈಗ ಕ್ಯಾಶ್ ಏನಿತ್ತಲ್ಲ, ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ. ಮೊದ್ಲು ಏನು ಕ್ಯಾಶ್ ಸಂಸ್ಥೆಯಲ್ಲಿ ಇತ್ತು ಅದಕ್ಕಿಂತ ಬ್ಯಾಲೆನ್ಸ್ ಜಾಸ್ತಿ ಆಯ್ತು. ಯಾಕಂದ್ರೆ ಮತ್ತೆ 30,000 ರೂಪಾಯಿ ಇವತ್ತು ಬಂತು. ಇನ್ಕ್ರೀಸ್ ಇನ್ ದ ಕ್ಯಾಶ್. ಅಮೆರಿಕನ್ ಸಿಸ್ಟಮ್ ಪ್ರಕಾರ ಅಸೆಟ್ಸ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡಬೇಕು. ಸೊ ಅದಕ್ಕೆ ಕ್ಯಾಶ್ ಅಕೌಂಟ್ ಅನ್ನ ಡೆಬಿಟ್ ಮಾಡ್ತೀವಿ. ಅದೇ ತರ ಯಾಸ್ಮಿನ್ ಕೇಸ್ ಒಳಗೆ ಯಾಸ್ಮಿನ್ 20,000 ರೂಪಾಯಿ ಕ್ಯಾಶ್ ತಂದ, ಮತ್ ನಮ್ ಕ್ಯಾಶ್ ಜಾಸ್ತಿ ಆಯ್ತು. ಸೊ ಅದಕ್ಕಾಗಿ ಕ್ಯಾಶ್ ಜಾಸ್ತಿ ಆಯ್ತು ಅಂತಂದ್ರೆ ಅಮೆರಿಕನ್ ಸಿಸ್ಟಮ್ ಪ್ರಕಾರ ಅಸೆಟ್ಸ್ ಜಾಸ್ತಿ ಆದ್ರೆ ಅಸೆಟ್ ಅಕೌಂಟ್ ಅನ್ನ ಡೆಬಿಟ್ ಮಾಡ್ಬೇಕು. ಸೊ ಅದಕ್ಕಾಗಿ ನಾವು ಕ್ಯಾಶ್ ಅಕೌಂಟ್ ಅನ್ನ ಡೆಬಿಟ್ ಮಾಡ್ತೀವಿ. ಇನ್ನು ಸಮೀರ್ ಮತ್ತು ಯಾಸ್ಮಿನ್ ಇವ್ರು ಯಾರು? ಪಾರ್ಟ್ನರ್ಸ್. ಪಾರ್ಟ್ನರ್ಸ್ ಹೆಸರಿಗೆ ನಾವು ಯಾವ ಅಕೌಂಟ್ ತೆಗಿತೀವಿ? ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ಡಿಕ್ರೀಸ್ ಇನ್ ದ ಕ್ಯಾಪಿಟಲ್, ಕ್ರೆಡಿಟ್ ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್. ಸಮೀರ್ ಕ್ಯಾಪಿಟಲ್ ಮೊದಲು ಎಷ್ಟಿತ್ತು? 1,50,000 ರೂಪಾಯಿ ಇತ್ತು. ಇವತ್ತೇನ್ ಮಾಡ್ಯಾನ? ಮತ್ 30,000 ರೂಪಾಯಿ ಹೆಚ್ಚುವರಿ ಬಂಡವಾಳ ತಂದಾನ. ಹಂಗಾರೆ ಅವ್ನ ಕ್ಯಾಪಿಟಲ್ ಎಷ್ಟಾಯ್ತು? 1,80,000 ಆಯ್ತು. ಜಾಸ್ತಿ ಆಯ್ತು, ಕಡಿಮೆ ಆಯ್ತು? ಜಾಸ್ತಿ ಆಯ್ತು. ರೂಲ್ ಏನಿದೆ? ಡೆಬಿಟ್ ಡಿಕ್ರೀಸ್ ಇನ್ ದ ಕ್ಯಾಪಿಟಲ್, ಕ್ರೆಡಿಟ್ ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್. ಹಾಗಾದ್ರೆ ಇವನ್ ಕ್ಯಾಪಿಟಲ್ ಇನ್ಕ್ರೀಸ್ ಆಯ್ತು. ಸೊ ಅದಕ್ಕಾಗಿ ಕ್ಯಾಪಿಟಲ್ ಅಕೌಂಟ್, ಸಮೀರ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು. ಅದೇ ತರ ಯಾಸ್ಮಿನ್ ಎಂದು. ಹಂಗಾರೆ ಜರ್ನಲ್ ಎಂಟ್ರಿ ಏನಾಯ್ತು? ಕ್ಯಾಶ್ ಅಕೌಂಟ್ ಡೆಟರ್ ಟು ಸಮೀರ್ಸ್ ಕ್ಯಾಪಿಟಲ್ ಅಕೌಂಟ್ ಟು ಯಾಸ್ಮಿನ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಟರ್ 50,000 ಟು ಸಮೀರ್ಸ್ ಕ್ಯಾಪಿಟಲ್ ಅಕೌಂಟ್ 30,000 ಟು ಯಾಸ್ಮಿನ್ಸ್ ಕ್ಯಾಪಿಟಲ್ ಅಕೌಂಟ್ 20,000. ಸೊ ಹಂಗಾರೆ ಕ್ಯಾಶ್ ಅಕೌಂಟ್ ಓಪನ್ ಮಾಡಿ ಕ್ಯಾಶ್ ಅಕೌಂಟ್ ಒಳಗೆ ಅದನ್ನ ನಾವು ಡೆಬಿಟ್ ಸೈಡ್ ತೋರಿಸ್ತೀವಿ. ಇನ್ನ ಸಮೀರ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಯಾಸ್ಮಿನ್ ಕ್ಯಾಪಿಟಲ್ ಅಕೌಂಟ್ಗೆ ಬರೋಣ. ಸೊ ಅಲ್ಲಿ ನಾವು ಅದನ್ನ ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಸೊ ಅದಕ್ಕಾಗಿ ಬೈ ಕ್ಯಾಶ್ ಅಕೌಂಟ್ ಅಂತ ಹೇಳಿ ಸಮೀರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್ ಅಕೌಂಟ್ 30,000. ಅದೇ ತರ ಯಾಸ್ಮಿನ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್ ಅಕೌಂಟ್ 20,000 ಅಂತ ತೋರಿಸಿದ್ವಿ. ಓಕೆ, ಈಗ ಮತ್ತೆ ನಾವು ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿತ್ರಪ್ಪ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%. ಇಲ್ಲಿ ಒಂದು ಮಿಸ್ಟೇಕ್ ನಾ ಹೇಳ್ದಲ್ಲ, ಇದ್ರೊಳಗೆ ಬರಿಬೇಕಿತ್ತು ಓನ್ಲಿ ಆನ್ ಓಪನಿಂಗ್ ಕ್ಯಾಪಿಟಲ್ ಅಂತ. ಯಾಕಂದ್ರೆ ಕ್ಯಾಲ್ಕುಲೇಷನ್ ಕಡಿಮೆ ಮಾಡೋ ಸಲುವಾಗಿ ಅಡಿಷನಲ್ ಕ್ಯಾಪಿಟಲ್ ಅಂತಂದಾರಲ್ಲ ಅದರ ಮೇಲೆ ನಾ ಇಂಟ್ರೆಸ್ಟ್ ಅನ್ನ ತೆಗೆದುಕೊಂಡಿಲ್ಲ. ಸೊ ಹೀಗಾಗಿ ಇಲ್ಲಿ ಇನ್ಸ್ಟ್ರಕ್ಷನ್ ನೋಡಿ, ಇದು ಟ್ರಾನ್ಸಾಕ್ಷನ್ ಒಳಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಐತಲ್ಲ, ಅದರ ಮುಂದ್ಗಡೆ ನೀವು ಬರ್ಕೊಳ್ಳುವಾಗ ಬರ್ಕೊಡ್ರಿ ಓನ್ಲಿ ಆನ್ ಓಪನಿಂಗ್ ಕ್ಯಾಪಿಟಲ್ ಅಂತ ಬರ್ಕೊಡ್ರಿ. ಓನ್ಲಿ ಆನ್ ಓಪನಿಂಗ್ ಕ್ಯಾಪಿಟಲ್ ಏನ್ ಬರ್ಕೋಬೇಕು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮುಂದ್ಗಡೆ ಓನ್ಲಿ ಆನ್ ಓಪನಿಂಗ್ ಕ್ಯಾಪಿಟಲ್ ಅಂತ ಬರ್ಕೊಡ್ರಿ. ಸೊ ಅಂದ್ರೆ ಇದರ ಅರ್ಥ ಏನ್ರಪ್ಪ ಅಂತಂದ್ರೆ ನಮಗೆ ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ ಹೇಳಕ್ತಾನ, ಕ್ಯಾಪಿಟಲ್ ಮೇಲೆ ಬಂಡವಾಳ ಕೊಡ್ರಿ, ಅದು ಕೇವಲ ಓಪನಿಂಗ್ ಕ್ಯಾಪಿಟಲ್ ಮೇಲೆ ಅಷ್ಟೇ. ಅಂದ್ರೆ ಓಪನಿಂಗ್ ಕ್ಯಾಪಿಟಲ್ ಅಂದ್ರೆ ಯಾವುದು? ಸಮೀರಿಂದು 1,50,000 ರೂಪಾಯಿ ಇದೆ, ಯಾಸ್ಮಿನ್ ಎಂದು 1,00,000 ರೂಪಾಯಿ ಇದೆ. ಸೊ ಅದರ ಮೇಲೆ ಮಾತ್ರ ನೀವು ಬಡ್ಡಿಯನ್ನ ಹಾಕ್ರಿ ಅಂತೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾನೆ. ಇದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆಗಿರೋದ್ರಿಂದ ಈ ಒಂದು ಅಡ್ಜಸ್ಟ್ಮೆಂಟು ಕ್ಯಾಪಿಟಲ್ ಅಕೌಂಟ್ ಒಳಗೆ ಬರೋದಿಲ್ಲ. ಅದಕ್ಕಾಗಿ ನಾವು ಪ್ರತ್ಯೇಕ ಅಕೌಂಟ್ ಅನ್ನು ತೆಗಿತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ? ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ನೋಡಿ, ಹಂಗಾರೆ ನಾವು ಅದನ್ನ ಇಲ್ಲಿ ತೋರಿಸ್ಬೇಕು. ಇಲ್ಲಿ ಯಾವ ಸೈಡ್ ತೋರಿಸ್ಬೇಕು? ವೆದರ್ ಇಟ್ ಹ್ಯಾಸ್ ಟು ಕಮ್ ಆನ್ ಡೆಬಿಟ್ ಸೈಡ್ ಆರ್ ಕ್ರೆಡಿಟ್ ಸೈಡ್. ನೋಡ್ರಿ, ಇಂಟ್ರೆಸ್ಟ್ ಅಲೌಡ್ ಆನ್ ಕ್ಯಾಪಿಟಲ್ ಈಸ್ ಎಕ್ಸ್ಪೆನ್ಸ್, ಈಸ್ an expense to the firm. ಸಂಸ್ಥೆಗೆ ಇದು ಖರ್ಚು. ಸಂಸ್ಥೆಗೆ ಇದು ಖರ್ಚು. ಸೊ ಹಂಗಾರೆ ಸಂಸ್ಥೆಗೆ ಇದು ಖರ್ಚು ಅಂತಂದ್ರೆ ನಾವು ಈ ಒಂದು ಟ್ರಾನ್ಸಾಕ್ಷನ್ ಅನ್ನ ಲೆಕ್ಕದ ಪುಸ್ತಕದಲ್ಲಿ ರೆಕಾರ್ಡ್ ಮಾಡುವಾಗ ಅಮೆರಿಕನ್ ಸಿಸ್ಟಮ್ ಪ್ರಕಾರ ಎಕ್ಸ್ಪೆನ್ಸಸ್ ಅಕೌಂಟ್ ರೂಲ್ ಅನ್ನ ಫಾಲೋ ಮಾಡಬೇಕು. ಎಕ್ಸ್ಪೆನ್ಸಸ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ಇನ್ಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್. ಇಲ್ಲಿವರೆಗೆ ನೀವು ಯಾರಿಗೂ ಒಬ್ರಿಗೂ ಬಡ್ಡಿಗೆನ ಕೊಟ್ಟಿದ್ದಿಲ್ಲ.
ಇವತ್ತು ನೀವು 5% ಬಡ್ಡಿಯನ್ನ ಅಲೌ ಮಾಡ್ತಾ ಇದ್ದೀರಿ. ಅಲೌ ಮಾಡೋದು ಬೇರೆ, ಪೇ ಮಾಡೋದು ಬೇರೆ. ನೆನಪಿಟ್ಕೊಡ್ರಿ. ಅಲೌ ಅಂತಂದ್ರೆ ಕೊಡ್ತೀವಿ ಅಂತೇಳಿ, ಕೊಡದಿದೆ ಅಂತೇಳಿ. ಕೊಟ್ಟಿಲ್ಲ, ಇನ್ನು ಪೇಮೆಂಟ್ ಮಾಡಿಲ್ಲ. ಸಾಮಾನ್ಯವಾಗಿ ಪಾಲುದಾರರಿಗೆ ಏನಾದ್ರೂ ಕೊಡೋದಿತ್ತಂದ್ರೆ ಅವ್ರ ಕ್ಯಾಪಿಟಲ್ ಅಕೌಂಟ್ಗೆ ಜಮಾ ಮಾಡ್ತೀವಿ ಅಥವಾ ಕರೆಂಟ್ ಅಕೌಂಟ್ಗೆ ಜಮಾ ಮಾಡ್ತೀವಿ. ಅವರಿಂದ ಏನಾದ್ರೂ ಬರೋದಿದ್ರೆ ಅವ್ರ ಕ್ಯಾಪಿಟಲ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ಗೆ ಖರ್ಚು ಹಾಕ್ತೀವಿ. ಅಂದ್ರೆ ಎವ್ರಿ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಪಾರ್ಟ್ನರ್ಸ್ ಆರ್ ರೆಕಾರ್ಡೆಡ್ ಥ್ರೂ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್. ಅದ್ರೊಳಗೆ ತೋರಿಸಿ ನಂತರ ಅವನಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ಬೇಕಂದ್ರೆ ಹೋಗಿ ಕ್ಯಾಶ್ ಎಣ್ಸವನ್ ಕ್ಯಾಶ್ ಕೊಡೋದಿಲ್ಲ. ಫಸ್ಟ್ ಅವನ ಖಾತೆಗೆ ಜಮಾ ಮಾಡ್ತೀವಿ. ಅವ್ನು ಬೇಕಾದಾಗ ತಕ್ಕೋಬಹುದು ಅಲ್ಲಿ. ಅವ್ನು ತಕೊಂಡ್ರೆ ಮತ್ತೆ ಅವನ ಖಾತೆಗೆ ಅದನ್ನ ಖರ್ಚು ಹಾಕ್ತೀವಿ. ಅರ್ಥ ಹತ್ರ. ಈಗ ಹೋಗಿ ಬ್ಯಾಂಕಿಗೆ ಹೋಗಿ ನೀವು ದುಡ್ಡನ್ನ ಪಾಸ್ಬುಕ್ಗೆ ಜಮಾ ಮಾಡ್ದಂಗೆ. ಸಪೋಸ್ 10,000 ರೂಪಾಯಿ ಬ್ಯಾಲೆನ್ಸ್ ಇತ್ತು ಮೊದ್ಲ, ಈಗ ಮತ್ತೆ 5,000 ರೂಪಾಯಿ ಜಮಾ ಮಾಡ್ತೀವಿ. 15,000 ರೂಪಾಯಿ ಯಾವ ಬೇಕಾವಾಗ ಡ್ರಾ ಮಾಡ್ಕೋಬಹುದು. ಅದೇ ತರ ಪಾರ್ಟ್ನರ್ಸಿಗೆ ಸಂಸ್ಥೆಯಿಂದ ಏನೇನು ಕೊಡದೈತಲ್ಲ ಅವೆಲ್ಲ ಅವನ ಖಾತೆಗೆ ನಾವು ಜಮಾ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಅವನ್ ಏನು ಉಪಯೋಗಿಸ್ಕೊಂತಾನ, ಏನ್ ತೆಗೆದುಕೊಂತಾನ ಅದನ್ನ ಅವನ ಖಾತೆಗೆ ನಾವು ಖರ್ಚು ಹಾಕ್ತೇವಿ. ಓಕೆ, ಸೊ ಇದು ಕ್ಯಾಪಿಟಲ್ ಅಕೌಂಟ್ ಒಳಗರ ಮಾಡ್ತೀವಿ, ಕರೆಂಟ್ ಅಕೌಂಟ್ ಒಳಗರ ಮಾಡ್ತೀವಿ. ಡಿಪೆಂಡ್ಸ್ ಆನ್ ದ ಮೆಥಡ್ ಯೂಸ್. ನಾವು ಇಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅನ್ನ ಫಾಲೋ ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಗಳನ್ನ ನಾವು ಪ್ರತ್ಯೇಕ ಖಾತೆ ಕರೆಂಟ್ ಅಕೌಂಟ್ ಒಳಗೆ ತೋರ್ಸಾಕತ್ತೇವಿ. ಸೊ ಈಗ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೋಣ. ಸೊ ಇದು ಸಂಸ್ಥೆಯ ದೃಷ್ಟಿಯಿಂದ ನೋಡಿದ್ರೆ ಇದು ಖರ್ಚು. ಹಂಗಾರೆ ಈ ಖರ್ಚನ್ನ ನಾವು ಎಕ್ಸ್ಪೆನ್ಸಸ್ ಅಕೌಂಟಿನ ರೂಲ್ ಪ್ರಕಾರ ರೆಕಾರ್ಡ್ ಮಾಡಬೇಕು. ಅಮೆರಿಕನ್ ಸಿಸ್ಟಮ್ ಒಳಗ ಎಕ್ಸ್ಪೆನ್ಸಸ್ ಅಕೌಂಟ್ ರೂಲ್ ಏನಿದೆ, ಡೆಬಿಟ್ ಇನ್ಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್. ಸೊ ಇಲ್ಲಿವರೆಗೆ ಯಾರಿಗೂ 1 ಪೈಸೆ ಬಡ್ಡಿ ಕೊಟ್ಟಿದ್ದಿಲ್ಲ ಅಂತ ಊಹೆ ಮಾಡ್ಕೊಡ್ರಿ. ಇವತ್ ನಾವು ಪಾಲುದಾರರಿಗೆ ಅವ್ರ ಬಂಡವಾಳದ ಮೇಲೆ ಬಡ್ಡಿ ಕೊಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಖರ್ಚು ಜಾಸ್ತಿ ಆಗುತ್ತೆ. ಹಂಗಾರೆ ಆ ಖರ್ಚಿನ ಅಕೌಂಟ್ ಅನ್ನ ಡೆಬಿಟ್ ಮಾಡ್ಬೇಕು. ಸೊ ಅದಕ್ಕಾಗಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಡೆಬಿಟ್ ಮಾಡ್ತೀವಿ. ಇನ್ನ ಯಾರಿಗೆ ಕೊಡ್ತಾ ಇದ್ದೀವಿ? ಪಾರ್ಟ್ನರಿಗೆ ಕೊಡ್ತಾ ಇದ್ದೀವಿ. ಯಾರು? ಸಮೀರಿ, ಹೌದಲ್ಲ? ಸೊ ಸಮೀರಿಗೆ ಕೊಡ್ತಾ ಇದ್ದೀವಿ. ಕೊಟ್ಟೇವೇನು? ಇಲ್ಲ, ರೋಕಡಿ ಪೇಮೆಂಟ್ ಮಾಡಿಲ್ಲ, ಕೊಡ್ತೇವಿ ಅಂತ ಹೇಳಿವಿ. ಅವ್ರ ಅಕೌಂಟಿಗೆ ಜಮಾ ಮಾಡಾಕ್ತೀವಿ. ಅಂದ್ರೆ ನಾವು ಇನ್ನು ಕೊಡಬೇಕಾಗಿದೆ, ಇನ್ನು ಪಾವತಿ ಮಾಡಬೇಕಾಗಿದೆ. ಸೊ ಅಲ್ಲಿವರೆಗೆ ಅವ ನಮ್ಮ ಸಾಲಿಗ. ಎಲ್ಲಿವರೆಗೆ ಅವನಿಗೆ ರೋಕಡಿ ಪೇಮೆಂಟ್ ಮಾಡೋದಿಲ್ಲ ಅಲ್ಲಿವರೆಗೆ ಅವ ನಮ್ಮ ಕ್ರೆಡಿಟಾರ್ ಇದ್ದಂಗೆ, ಸಾಲಿಗ ಇದ್ದಂಗೆ. ಹಂಗಾರೆ ಸಾಲಿಗ ಅಥವಾ ಸಾಹುಕಾರ ಅಥವಾ ಕ್ರೆಡಿಟಾರ್ ಇದು ಸಂಸ್ಥೆಗೆ ಜವಾಬ್ದಾರಿ. ಎಲ್ಲಿವರೆಗೆ ಅವನ್ಗೆ ಬರಬೇಕಾದ, ಅವನ್ಗೆ ಪಾವತಿಸಬೇಕಾದಂತಹ ಬಡ್ಡಿ ಪಾವತಿ ಮಾಡುದಿಲ್ಲ ಅಲ್ಲಿವರೆಗೆ ಆತ ಸಂಸ್ಥೆಯ ಜವಾಬ್ದಾರಿ, ಲ್ಯಾಬಿಲಿಟಿ. ಹಂಗಾರೆ ಯಾವ ಕ್ಯಾಟಗರಿ ಒಳಗೆ ಬಂತು? ಲ್ಯಾಬಿಲಿಟಿ ಕ್ಯಾಟಗರಿ ಒಳಗೆ ಬಂತು, ಲ್ಯಾಬಿಲಿಟಿ ಅಕೌಂಟ್. ಸೊ ಲ್ಯಾಬಿಲಿಟಿ ಅಕೌಂಟ್ ಕ್ಯಾಟಗರಿ ರೂಲ್ ಏನಿದೆ? ಡೆಬಿಟ್ ಡಿಕ್ರೀಸ್ ಇನ್ ದ ಲ್ಯಾಬಿಲಿಟಿ, ಕ್ರೆಡಿಟ್ ಇನ್ಕ್ರೀಸ್ ಇನ್ ದ ಲ್ಯಾಬಿಲಿಟಿ. ನಿಮ್ಮ ಸಂಸ್ಥೆಯ ಜವಾಬ್ದಾರಿ ಕಡಿಮೆ ಆದ್ರೆ ಡೆಬಿಟ್ ಮಾಡ್ರಿ, ಸಂಸ್ಥೆಯ ಜವಾಬ್ದಾರಿ ಜಾಸ್ತಿ ಆದ್ರೆ ಕ್ರೆಡಿಟ್ ಮಾಡ್ರಿ. ಇಲ್ಲಿವರೆಗೆ ಯಾವ ಜವಾಬ್ದಾರಿ ಇದ್ದಿಲ್ಲ. ಉದಾಹರಣೆಗೆ ಊಹೆ ಮಾಡ್ಕೋಬೇಕು, ಈಗ ನಾವು 7,500 ರೂಪಾಯಿ ಸಮೀರನ್ಗೆ ಬಡ್ಡಿ ಕೊಡದಿದೆ, ಹಂಗಾರೆ ಜವಾಬ್ದಾರಿ ಜಾಸ್ತಿ ಆಯ್ತು. ಸಮೀರ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡ್ಬೇಕು. ಸೊ ಅದಕ್ಕೆ ಎಂಟ್ರಿ ಏನಾಯ್ತು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಸಮೀರ್ ಅಕೌಂಟ್. ಆದ್ರೆ ನಾನು ನಿಮ್ಗೆ ಹೇಳಿದ್ದೆ, ಓನರ್ ಹೆಸರಿಗೆ ನಾವು ಅಕೌಂಟ್ ತೆಗೆಯೋದಿಲ್ಲ. ಓನರ್ ಅಕೌಂಟ್ ಬಂದಾಗ ಓನರ್ ಹೆಸರಿಗೆ, ಓನರ್ ಸಂಬಂಧಪಟ್ಟಂತ ಏನಾದರೂ ವ್ಯವಹಾರಿಕ ಟ್ರಾನ್ಸಾಕ್ಷನ್ಸ್ಗಳು ಇದು ಅಂತಂದ್ರೆ ಅವನ ಹೆಸರಿಗೆ ಅಕೌಂಟ್ ಓಪನ್ ಮಾಡೋ ಬದಲಾಗಿ ಅವನ ಹೆಸರಿಗೆ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡ್ತೀವಿ. ಆದ್ರೆ ಇದು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಇರೋದ್ರಿಂದ ಕ್ಯಾಪಿಟಲ್ ಅಕೌಂಟ್ ಒಳಗೆ ಇದನ್ನ ಎಂಟ್ರಿ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಎಲ್ಲಿ ಎಂಟ್ರಿ ಮಾಡಬೇಕು? ಕರೆಂಟ್ ಅಕೌಂಟ್ ಒಳಗೆ ಎಂಟ್ರಿ ಮಾಡಬೇಕು. ಸೊ ಅದಕ್ಕಾಗಿ ಜರ್ನಲ್ ಎಂಟ್ರಿ ಏನಾಯ್ತು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಸಮೀರ್ಸ್ ಕರೆಂಟ್ ಅಕೌಂಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಸಮೀರ್ಸ್ ಕ್ಯಾಪಿಟಲ್ ಅಕೌಂಟ್. ಅವ್ನ ಬಂಡವಾಳ ಎಷ್ಟಿದೆ? ಅವನು ಬಂಡವಾಳ ಇಲ್ಲಿ ನೋಡ್ರಿ 1.5 ಲಕ್ಷ ರೂಪಾಯಿ ಇದೆ. ಓಪನಿಂಗ್ ಬಂಡವಾಳ, ಓಪನಿಂಗ್ ಕ್ಯಾಪಿಟಲ್, ಅಡಿಷನಲ್ ಬಿಡ್ ರೀ. ಓಕೆ, ಸೊ 1,50,000 ಇದೆ. ಸೊ ಹಂಗಾರೆ 1,50,000 ಮೇಲೆ 10% ಅಂದ್ರೆ 15,000 ರೂಪಾಯಿ ಆಗ್ತೈತಿ ಒಂದು ವರ್ಷಕ್ಕೆ. 5% ಅಂದ್ರೆ 7,500 ರೂಪಾಯಿ. ಸೊ ಹಂಗಾರೆ ಅಮೌಂಟ್ ಎಷ್ಟು ಬಂತು? 7,500. ಅದೇ ತರ ಯಾಸ್ಮಿನ್ ಅಂದು 1 ಲಕ್ಷ ರೂಪಾಯಿ ಬಂಡವಾಳ ಇದೆ. ಸೊ ಅದರ ಮೇಲೆ 5% ಅಂತಂದ್ರೆ ಎಷ್ಟು ಬಂತು? 5,000 ಬಂತು. ಸೊ ಅದಕ್ಕೆ ಯಾಸ್ಮಿನ್ ಕಾಲಮ್ ಒಳಗೆ ನಾವು ಮಾಡಿದ್ವಿ 5,000 ಅಮೌಂಟ್ ಅನ್ನ ಬರೆದ್ವಿ. ಅರ್ಥ ಆಯ್ತು? ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಸಮೀರ್ಸ್ ಕ್ಯಾಪಿಟಲ್ ಅಕೌಂಟ್ ಟು ಯಾಸ್ಮಿನ್ಸ್ ಕ್ಯಾಪಿಟಲ್. ಇದು ಜರ್ನಲ್ ಎಂಟ್ರಿ. ಇದನ್ನ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಡೆಬಿಟ್ ಮಾಡ್ತೀವಿ, ಸಮೀರ್ಸ್ ಕರೆಂಟ್ ಅಕೌಂಟ್ ಒಳಗೆ ಕ್ರೆಡಿಟ್ ಮಾಡ್ತೀವಿ,
ಯಾಸ್ಮಿನ್ಸ್ ಕರೆಂಟ್ ಅಕೌಂಟ್ ಒಳಗೆ ಕ್ರೆಡಿಟ್ ಮಾಡ್ತೀವಿ, ಎರಡೂ ಅಕೌಂಟ್ ನಾವು ಇಲ್ಲಿ ಕ್ಲಬ್ ಮಾಡಿದೀವಿ, ಒಂದೇ ಕಡೆಗೆ ತೋರಿಸಿದೀವಿ. ಸೊ ಅದೇ ತರ ನೆಕ್ಸ್ಟ್ ನೋಡೋಣ ಏನಿದೆ ಟ್ರಾನ್ಸಾಕ್ಷನ್ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಡ್ರಾವಿಂಗ್ಸ್ ಡ್ಯೂರಿಂಗ್ 2021. ಸೊ 30,000 ರೂಪಾಯಿ ಡ್ರಾವಿಂಗ್ಸ್ ಮಾಡಿದ್ದಾರೆ. ಇವ 30,000 ರೂಪಾಯಿ, ಅವ 20,000 ರೂಪಾಯಿ. ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ 1800, 1,200 ರೂಪಾಯಿ. ಈ ಎರಡು ಎಂಟ್ರಿಗಳನ್ನ ಯಾವ ರೀತಿಯಾಗಿ ರೆಕಾರ್ಡ್ ಮಾಡಬೇಕು ನೋಡೋಣ. ಸೊ ಈ ಡ್ರಾವಿಂಗ್ಸ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾವಿಂಗು ಸಹ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ರೆಕಾರ್ಡ್ ಮಾಡೋದಿಲ್ಲ. ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಒಳಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಡ್ರಾವಿಂಗ್ಸು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಬರೋದಿಲ್ಲ, ತೋರಿಸೋದಿಲ್ಲ. ಅಂದ್ರೆ ಎಲ್ಲಿ ಬರಬೇಕು? ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಒಳಗೆ ಬರಬೇಕು. ಸೊ ವೆನೆವರ್ ಎ ಕ್ಯಾಪಿಟಲ್ ಡ್ರಾ, ವೆನೆವರ್ ಓನರ್ ಡ್ರಾ ಸಮಥಿಂಗ್, ಓನರು ಏನಾಗ್ತಾನ? ಸಾಲಗಾರನಾಗ್ತಾನೆ ಸಂಸ್ಥೆಗೆ. ಅಮೆರಿಕನ್ ಸಿಸ್ಟಮ್ ಪ್ರಕಾರ, ಅಮೆರಿಕನ್ ಸಿಸ್ಟಮ್ ಬಿಡ್ರಿ, ಈಗ ನಾವು ಇಂಗ್ಲಿಷ್ ಸಿಸ್ಟಮ್ ಅನ್ನ ಫಾಲೋ ಮಾಡೋಣ. ಸಪೋಸ್ ಸಮೀರ್ ಹ್ಯಾಸ್ ವಿತ್ಡ್ರಾನ್ 30,000 rupees. 30,000 ರೂಪಾಯಿ ಡ್ರಾ ಮಾಡಿದಾನ. ಸಮೀರ್ ವಿತ್ಡ್ರಾ ₹30,000 ಫಾರ್ ಪರ್ಸನಲ್ ಯೂಸ್ ಫ್ರಮ್ ಹಿಸ್ ಬಿಸ್ನೆಸ್ ಫ್ರಮ್ ಪಾರ್ಟ್ನರ್ಶಿಪ್. ಪಾಲುಗಾರಿಕೆಯಿಂದ 30,000 ರೂಪಾಯಿ ಡ್ರಾ ಮಾಡಿದಾನ. ಸೊ ಹಾಗಾದ್ರೆ ಸಮೀರ್ ಏನಾದ? ಪರ್ಸನಲ್ ಅಕೌಂಟ್ ಒಳಗೆ ಬಂದ. ಸಮೀರನ್ನ ನಾವು ಪರ್ಸನಲ್ ಅಕೌಂಟ್ ಒಳಗೆ ಹಾಕ್ತೀವಿ. ಇಂಗ್ಲಿಷ್ ಸಿಸ್ಟಮ್ ಪ್ರಕಾರ ಪರ್ಸನಲ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಇಲ್ಲಿ ಸಮೀರ್ ರಿಸೀವರ್ ಆಗ್ತಾನ. ಸೊ ಅದಕ್ಕಾಗಿ ಸಮೀರ್ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು. ಸೊ ಸಮೀರ್ ಅಕೌಂಟ್ ಅಂದ್ರೆ ಯಾವ ಅಕೌಂಟು? ಸಮೀರ್ಸ್ ಕರೆಂಟ್ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು. ಸೊ ಅದಕ್ಕಾಗಿ ಸಮೀರ್ಸ್ ಕರೆಂಟ್ ಅಕೌಂಟ್ ಡೆಟರ್ ಟು ಡ್ರಾವಿಂಗ್ಸ್ ಅಕೌಂಟ್, ಟು ಡ್ರಾವಿಂಗ್ಸ್ ಅಕೌಂಟ್. ಸೊ ಡ್ರಾವಿಂಗ್ಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು. ಡ್ರಾವಿಂಗ್ಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿದ್ವಿ. ಸೊ ಅದೇ ತರ ಯಾಸ್ಮಿನ್ ರಿಸೀವರ್ ಆದ. ಸೊ ಅದಕ್ಕಾಗಿ ಯಾಸ್ಮಿನ್ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಸೊ ಒಂದು ಅಕೌಂಟ್ ಡೆಬಿಟ್ ಆದ್ರೆ ಇನ್ನೊಂದು ಅಕೌಂಟ್ ಕ್ರೆಡಿಟ್ ಆಗಲೇಬೇಕು. ಸೊ ಅದಕ್ಕಾಗಿ ಡ್ರಾವಿಂಗ್ಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿದ್ವಿ. ಸೊ ಸಮೀರ್ ಅಕೌಂಟ್ ಡೆಟರ್ ಟು ಡ್ರಾವಿಂಗ್ಸ್ ಅಕೌಂಟ್ 30,000, ಯಾಸ್ಮಿನ್ಸ್ ಅಕೌಂಟ್ ಡೆಟರ್ ಟು ಡ್ರಾವಿಂಗ್ಸ್ ಅಕೌಂಟ್ 20,000. ಇಂಗ್ಲಿಷ್ ಸಿಸ್ಟಮ್ ಪ್ರಕಾರ. ಅಮೆರಿಕನ್ ಸಿಸ್ಟಮ್ ಪ್ರಕಾರವೂ ಸಹ ಪಾರ್ಟ್ನರ್ಸ್ ಏನಾದರೂ ಕ್ಯಾಶ್ ಅಥವಾ ಗೂಡ್ಸ್ ಅನ್ನ ಡ್ರಾ ಮಾಡಿದ್ರೆ ಸ್ವಂತಕ್ಕಾಗಿ ಅವರು ಸಂಸ್ಥೆಯ ಸಾಲಗಾರರಾಗ್ತಾರೆ, ಡೆಟರ್ಸ್ ಆಗ್ತಾರೆ. ಡೆಟರ್ಸ್ ಅಂದ್ರೆ ಆಸ್ತಿ, ಆಸ್ತಿ ಡೆಟರ್ಸ್ ಅಂದ್ರೆ ಆಸ್ತಿ. ಸೊ ಆಸ್ತಿ ನಿಯಮವನ್ನ ಫಾಲೋ ಮಾಡಬೇಕು. ಆಸ್ತಿ ನಿಯಮ ಏನಿದ್ರಪ್ಪ? ಡೆಬಿಟ್ ಇನ್ಕ್ರೀಸ್ ಇನ್ ದ ಅಸೆಟ್, ಕ್ರೆಡಿಟ್ ಡಿಕ್ರೀಸ್. ಕ್ರೆಡಿಟ್ ಡಿಕ್ರೀಸ್ ಇನ್ ದ ಅಸೆಟ್ಸ್. ಸೊ ಇಲ್ಲಿ ಆಸ್ತಿ ಜಾಸ್ತಿ ಆಯ್ತು. ನಮಗೆ ಸಮೀರ್ 30,000 ರೂಪಾಯಿ ಕೊಡೋದಿದೆ ಸಂಸ್ಥೆಗೆ, ಯಾಸ್ಮಿನ್ 20,000 ರೂಪಾಯಿ ಕೊಡೋದಿದೆ. ಸೊ ಅವ್ರ ಸಾಲಗಾರು ಆಸ್ತಿ ಜಾಸ್ತಿ ಆಯ್ತು. ಸೊ ಅದಕ್ಕಾಗಿ ಸಮೀರ್ಸ್ ಕರೆಂಟ್ ಅಕೌಂಟ್ ಅನ್ನು ಡೆಬಿಟ್ ಮಾಡಬೇಕು, ಯಾಸ್ಮಿನ್ ಕರೆಂಟ್ ಅಕೌಂಟ್ ಅನ್ನು ಡೆಬಿಟ್ ಮಾಡಬೇಕು. ಹಂಗಾರೆ ಒಂದು ಅಕೌಂಟ್ ಡೆಬಿಟ್ ಆದ್ರೆ ಮತ್ತೊಂದು ಅಕೌಂಟ್ ಲಾಜಿಕ್ ಅದು ಕ್ರೆಡಿಟ್ ಆಗಿ ಆಗ್ತೈತಿ. ಡ್ರಾವಿಂಗ್ಸ್ ಅಕೌಂಟ್ ಅನ್ನ ನಾವು ಕ್ರೆಡಿಟ್ ಮಾಡ್ತೀವಿ. ಓಕೆ. ಇನ್ನ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅವ್ರೇನು 30,000 ರೂಪಾಯಿ 20,000 ರೂಪಾಯಿ ಡ್ರಾ ಮಾಡಿದಾರಲ್ಲ, ಅದರ ಮೇಲೆ 1,800 ರೂಪಾಯಿ ಸಮೀರ್ ಬಡ್ಡಿ ಆಗೈತಿ, ಸಮೀರ್ ಬಡ್ಡಿ ಕೊಡ್ಬೇಕು. ಯಾಸ್ಮಿನ್ 1,200 ರೂಪಾಯಿ ಬಡ್ಡಿ ಕೊಡ್ಬೇಕು. ಸೊ ಇದನ್ನು ಸಹ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಒಳಗೆ ನಾವು ತೋರಿಸ್ತೀವಿ. ಯಾವ ಸೈಡ್ ತೋರಿಸ್ತೀರಪ್ಪ ಅಂದ್ರೆ ಡೆಬಿಟ್ ಸೈಡ್ ತೋರಿಸ್ತೀವಿ. ಇದನ್ನ ಡೆಬಿಟ್ ಸೈಡ್ ಯಾಕೆ ತೋರಿಸ್ತೀವಿ ಅಂತ ಹೇಳ್ತೀನಿ ನೋಡ್ರಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನ ಕೊಟ್ರೆ ಸಂಸ್ಥೆಯ ದೃಷ್ಟಿಯಿಂದ ನೋಡಿದಾಗ ಅದು ಖರ್ಚು. ಅದೇ ತರ ಪಾರ್ಟ್ನರ್ಸ್ ಡ್ರಾವಿಂಗ್ಸ್ ಮೇಲೆ ಬಡ್ಡಿಯನ್ನ ನಾವು ತೆಗೆದುಕೊಂಡ್ರೆ ಸಂಸ್ಥೆಗೆ ಅದು ಇನ್ಕಮ್, ಅದು ಇನ್ಕಮ್. ಹಂಗಾರೆ ಇಂಗ್ಲಿಷ್ ಸಿಸ್ಟಮ್ ಪ್ರಕಾರ ನಾಮಿನಲ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಅಂಡ್ ಗೇನ್. ಹಂಗಾರೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಸಂಸ್ಥೆಯ ದೃಷ್ಟಿಯಿಂದ ನೋಡಿದ್ರೆ ಅದು ಇನ್ಕಮ್ ಆಗುತ್ತೆ. ಸೊ ಅದಕ್ಕಾಗಿ ಅದನ್ನು ಕ್ರೆಡಿಟ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಕ್ರೆಡಿಟ್ ಮಾಡಬೇಕು. ಹಂಗಾರೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಕ್ರೆಡಿಟ್ ಆದ್ರೆ ಆಟೋಮೆಟಿಕ್ ಆಗಿ ಪಾರ್ಟ್ನರ್ಸ್ ಅಕೌಂಟ್ ಡೆಬಿಟ್ ಆಗ್ತೈತಿ. ಬಿಕಾಸ್ ದೇ ಆರ್ ದಿ ಪರ್ಸನಲ್ ಅಕೌಂಟ್, ದೇ ಆರ್ ದಿ ರಿಸೀವರ್. ಹೌದಲ್ಲ, ದೇ ಹ್ಯಾವ್ ರಿಸೀವ್ಡ್ ದ ಸರ್ವಿಸಸ್ ಆಫ್ ಡ್ರಾವಿಂಗ್ಸ್ ಫ್ರಮ್ ದಿ ಬಿಸ್ನೆಸ್. ಸೊ ಅದಕ್ಕಾಗಿ ಅವ್ರ ಅಕೌಂಟ್ ಅನ್ನ ಡೆಬಿಟ್ ಮಾಡಿದೀವಿ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಕೌಂಟ್ ಅನ್ನ
ಕ್ರೆಡಿಟ್ ಮಾಡಿದ್ವಿ. ಪಾರ್ಟ್ನರ್ಸ್ ಕರೆಂಟ್ ಸಮೀರ್ ಕರೆಂಟ್ ಅಕೌಂಟ್ ಡೆಟರ್ ಟು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ 1800. ಆಮೇಲೆ ಯಾಸ್ಮಿನ್ ಕರೆಂಟ್ ಅಕೌಂಟ್ ಡೆಟರ್ ಟು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ 1200. ಸೊ ಅಮೆರಿಕನ್ ಸಿಸ್ಟಮ್ ಪ್ರಕಾರ ಸಮೀರು ನಮಗೆ 1800 ರೂಪಾಯಿ ಇಂಟ್ರೆಸ್ಟ್ ಅನ್ನ ಕೊಡದಿದೆ. ಹಾಗಾದ್ರೆ ಅವ ನಮ್ಮ ಸಾಲಗಾರ ಆದ. ಸಾಲಗಾರ ಅಂದ್ರೆ ಡೆಟರ್ಸ್ ಆದ. ಡೆಟರ್ಸ್ ಅಂದ್ರೆ ಆಸ್ತಿ ಇನ್ಕ್ರೀಸ್ ಆಯ್ತು, ಸಮೀರ್ ಅಕೌಂಟ್ ಅನ್ನ ಡೆಬಿಟ್ ಮಾಡೋದು. ಯಾಸ್ಮಿನ್ 1700 ರೂಪಾಯಿ ಬಡ್ಡಿ ಕೊಡದಿದೆ, ಸಾಲಗಾರ ಆದ, ಡೆಟರ್ ಆದ, ಆಸ್ತಿ ಇನ್ಕ್ರೀಸ್ ಆಯ್ತು, ಸೊ ಅವನ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು. ಅರ್ಥಾತ್ ಇಲ್ಲ, ಕೆಲವೊಂದ್ ಕಡೆ ನೀವು ಅಮೆರಿಕನ್ ಸಿಸ್ಟಮ್ ಅನ್ನ ಅಪ್ಲೈ ಮಾಡ್ರಿ, ಕೆಲವೊಂದ್ ಕಡೆ ನೀವು ಇಂಗ್ಲಿಷ್ ಸಿಸ್ಟಮ್ ಅನ್ನ ಅಪ್ಲೈ ಮಾಡ್ರಿ, ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಮೆರಿಕನ್ ಸಿಸ್ಟಮ್ ಬದಲಾಗಿ ನಾವೇನ್ ಮಾಡಿದ್ವಿ, ಇಂಗ್ಲಿಷ್ ಸಿಸ್ಟಮ್ ಅನ್ನ ಫಾಲೋ ಮಾಡಿದ್ವಿ. ಇಂಗ್ಲಿಷ್ ಸಿಸ್ಟಮ್ ಪ್ರಕಾರ ಖರ್ಚು ಅಂದ್ರೆ ಡೆಬಿಟ್ ಮಾಡಬೇಕು, ಇನ್ಕಮ್ ಅಂದ್ರೆ ಕ್ರೆಡಿಟ್ ಮಾಡಬೇಕು. ನಾವು ಇಲ್ಲಿ ಪಾಲುದಾರರಿಂದ ಇಂಟ್ರೆಸ್ಟ್ ಅನ್ನು ತಗೊಳ್ತಾ ಇದ್ದೀವಿ, ಅದು ಇನ್ಕಮ್, ಸ್ವರಕ್ಕಾಗಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿದ್ವಿ. ಸಮೀರ್ ಅಕೌಂಟ್ ಮತ್ತು ಯಾಸ್ಮೀನ್ ಅಕೌಂಟ್ ಅನ್ನ ಯಾಕೆ ಡೆಬಿಟ್ ಮಾಡಿದ್ವಿ, ಅದನ್ನ ವಿಶ್ಲೇಷಣೆ ಮಾಡೋ ಸಲುವಾಗಿ ನಾವು ಅಮೆರಿಕನ್ ಸಿಸ್ಟಮ್ ಅನ್ನ ಫಾಲೋ ಮಾಡಿದ್ವಿ. ಅಮೆರಿಕನ್ ಸಿಸ್ಟಮ್ ಪ್ರಕಾರ ಇವರು ಅಸೆಟ್ಸ್ ಅಕೌಂಟ್ ಒಳಗೆ ಬರ್ತಾ ಇದ್ದಾರೆ. ಯಾಕೆ, ಇವರು ಸಂಸ್ಥೆಗೆ 1800 1700 ರೂಪಾಯಿ ದುಡ್ಡು ಕೊಡೋದಿದೆ, ಬಡ್ಡಿ ಕೊಡೋದಿದೆ. ಎಲ್ಲಿವರೆಗೆ ಕೊಡೋದಿಲ್ಲ ಅಲ್ಲಿವರೆಗೆ ಅವ್ರು ಸಾಲಗಾರರು ಅಂದ್ರೆ ಆಸ್ತಿ ಇನ್ಕ್ರೀಸ್ ಆಯ್ತು. ಅಂದ್ರೆ ಆಸ್ತಿ ಇನ್ಕ್ರೀಸ್ ಆಯ್ತು ಅಂದ್ರೆ ಅವ್ರ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು. ಸೊ ಅದಕ್ಕಾಗಿ ಸಮೀರ್ ಅಕೌಂಟ್ ಡೆಬಿಟ್ ಮಾಡಿದ್ವಿ, ಯಾಸ್ಮಿನ್ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಓಕೆ, ಇನ್ನ ಉಳಿದಿದ್ದನ್ನ ನಾವು ನಾಳೆ ಮುಂದಿನ ಕ್ಲಾಸ್ ಒಳಗೆ ನೋಡೋಣ ಅಂತ. ಏನಾದ್ರೂ ಡೌಟ್ಸ್ಗಳು ಇದ್ರೆ ನಿಮ್ಮ ಮೈಕ್ ಅನ್ನ ಓಪನ್ ಮಾಡ್ರಿ, ಮೈಕ್ ಅನ್ನ ಆನ್ ಮಾಡಿ ನೀವು ಹೇಳಬಹುದು. ದೀಪಾ, ಶ್ವೇತಾ, ವೀಣಾ, ನೇತ್ರ, ಮಂಜಪ್ಪ, ಪ್ರಭು, ಪ್ರೇಮ, ಸುಮಾ, ಸುಧಾ. ಸೊ ನಿಮ್ಮ ಏನಾದ್ರು ಡೌಟ್ಸ್ ಇದ್ರೆ ಹೇಳ್ರಿ. ಮೋಸ್ಟ್ಲಿ ಕಾಲೇಜು 23ರಿಂದ ಪ್ರಾರಂಭ ಆಗ್ಬೋದು, ಇನ್ನು 15 ದಿವಸ ಬಿಟ್ಟು. ಅಲ್ಲಿವರೆಗೆ ಆನ್ಲೈನ್ ಒಳಗೆ ಕ್ಲಾಸಸ್ ನಡೀತಾವ. ನೋಡೋಣ ಎಷ್ಟು ಸಾಧ್ಯವೋ ಈಸಿ ಇದ್ದಂಥ ಟಾಪಿಕ್ಗಳನ್ನ ಇಲ್ಲಿ ಕವರ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಲ್ಲಿ ಬಂದ ನಂತರ ಉಳಿದ ಟಫ್ ಟಾಪಿಕ್ಸ್ಗಳನ್ನ ತಗೊಳ್ಳೋಂತ. ಈ 2ನೇ ಚಾಪ್ಟ್ರು ಮತ್ತು 3ನೇ ಚಾಪ್ಟರ್ ಮೋಸ್ಟ್ಲಿ ಕವರ್ ಆಗ್ಬೋದು, ಅಕೌಂಟೆನ್ಸಿ. ಆಮೇಲೆ ಬಿಸ್ನೆಸ್ ಸ್ಟಡಿ ಒಳಗೂ ಸಹ ನಾವು